ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ನಾನು ನಿಮ್ಮ ಬದ್ರಿ ಸರ್. ಇವತ್ತು ನಾವು ಈ TET ಪೇಪರ್ 1ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಏನಿದೆ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಇದೆ, ಸ್ಪರ್ಧಾ ಕರ್ನಾಟಕ ಆ್ಯಪ್ ಇದೆ. ಈ ಆ್ಯಪ್ನಲ್ಲಿ ಭಾಳಷ್ಟು ಆನ್ಲೈನ್ ಕೋರ್ಸ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ. ಅದರ ಸದುಪಯೋಗವನ್ನು ಕೂಡ ತಾವು ಪಡ್ಕೊಳ್ಳಿ ಅಂತ ಹೇಳ್ತಾ, ಆಗಲೇ ನಾವು ಕಳೆದ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಸೈನ್ಸು ಈ TET ಪೇಪರ್ 1 ಏನಿದೆ ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಕೂಡ ಕಳೆದ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ಪೇಪರ್ 1 ಏನಿದೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ. ದ ಸ್ಪೀಡ್ ಆಫ್ ಲೈಟ್ ಇನ್ ಎನ್ ವ್ಯಾಕ್ಯೂಮ್ ಈಸ್ ಅಪ್ರಾಕ್ಸಿಮೇಟ್ಲಿ, ಅಂದರೆ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿರುತ್ತೆ ಅಂತ ಅರ್ಥ. ಓಕೆ, ನಿರ್ವಾತ ಅಂತಂದರೆ ಗೊತ್ತಿದೆ ನಿಮಗೆ, ಒಂದು ಎಂಟಿ ಸ್ಪೇಸ್ ಅಂತಕ್ಕಂಥದ್ದು, ಅಲ್ಲಿ ಗಾಳಿ ಇರೋದಿಲ್ಲ, ನೀರು ಇರೋದಿಲ್ಲ, ಅಂಥ ಕಡೆ ಈ ಒಂದು ಬೆಳಕಿನ ವೇಗ ಏನಿದೆ, ಸ್ಪೀಡ್ ಆಫ್ ದಿ ಲೈಟ್ ಎಷ್ಟಿರುತ್ತಂತ. ಸೊ ಆಪ್ಷನ್ ಎ 3 × 10⁶ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಆಪ್ಷನ್ ಬಿ 3 × 10⁻10 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ಸಿ 3 × 10⁻10 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಆಪ್ಷನ್ ಡಿ 3 × 10⁴ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಬೆಳಕು ಅಂತಕ್ಕಂಥದ್ದು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗಬೇಕಾದ್ರೆ ತನ್ನ ಸ್ಪೀಡ್ನ ಕಡಿಮೆ ಮಾಡುತ್ತೆ. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ 2 ಮೀಡಿಯಾ ಇದೆ. ಓಕೆ, ಇಲ್ಲಿ ನೀರಿದೆ, ಓಕೆ, ಇಲ್ಲಿ ಗಾಳಿ ಇದೆ. ಈ ಗಾಳಿನ ನಾವೇನಂತ ಕರಿತೀವಿ, ರೇರರ್ ಮೀಡಿಯಮ್ ಅಂತ ಕರಿತೀವಿ. ಈ ನೀರನ್ನು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಓಕೆ, ಇದನ್ನು ನಾವೇನಂತ ಕರಿತೀವಿ, ರೇರರ್ ಮೀಡಿಯಮ್ ಅಂತ ಕರಿತೀವಿ. ಓಕೆ, ರೇರರ್ ಮೀಡಿಯಮ್, ಇದು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಓಕೆ, ಇಲ್ಲಿ ಬೆಳಕಿನ ಕಿರಣಗಳು ಏನಿದಾವೆ ನೋಡಿ, ಫಾರ್ ಎಕ್ಸಾಂಪಲ್ ಇದು ಇನ್ಸಿಡೆಂಟ್ ರೇ ಅಂತ ಕರಿತೀವಿ ನಾವು, ಇದನ್ನು ಪತನ ಕಿರಣ ಅಂತ ಕನ್ನಡದಲ್ಲಿ ಕರಿತೀವಿ. ಈ ಇನ್ಸಿಡೆಂಟ್ ರೇ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಬರಬೇಕಾದ್ರೆ ತನ್ನ ಡೈರೆಕ್ಷನ್ ಏನು ಮಾಡ್ಕೊಳ್ಳುತ್ತೆ, ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ ಅಂತ ನಾವು ನೋಡ್ತೀವಿ. ಅಂತಂದರೆ ಇಲ್ಲಿ ಸ್ಪೀಡ್ ಅಂತಕ್ಕಂಥದ್ದು, ಲೈಟಿನ ಸ್ಪೀಡ್ ಏನಾಗಿದೆ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗಬೇಕಾದ್ರೆ ಸ್ಪೀಡ್ನ ಕಡಿಮೆ ಮಾಡುತ್ತೆ ಅಂತಕ್ಕಂಥದ್ದು. ಹಾಗಾದರೆ ನಿರ್ವಾತದಲ್ಲಿ ಎಷ್ಟಿರುತ್ತೆ ಸ್ಪೀಡು ಅಂತ ನೋಡ್ತಾ ಹೋಗೋದಾದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಏನಿದೆ, ಆಪ್ಷನ್ ಬಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇನ್ನೂ ಬೇರೆ ಬೇರೆ ಮೀಡಿಯಾದಲ್ಲಿ ಒಂದು ಬೆಳಕಿನ ಸ್ಪೀಡ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಸೊ ಅದರಲ್ಲಿ ನೀವು ಮೇಯ್ನಾಗಿ ಅವ್ರು ಕೇಳ್ತಕ್ಕಂಥದ್ದು, ಇಲ್ಲಿ ಸಬ್ಸ್ಟೆನ್ಸ್ ತೊಗೊಂಡಿದ್ದೀನಿ, ಇಲ್ಲಿ ಸ್ಪೀಡ್ ಆಫ್ ದ ಲೈಟ್ ಮತ್ತು ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀರಿಂದ ಕೇಳ್ತಾರೆ ಮೇಯ್ನಾಗಿ. ಒಂದು ಈ ನೀರಿನ ಸ್ಪೀಡ್ ಎಷ್ಟಿರುತ್ತೆ ಅಂತಂದರೆ 2.25 × 10⁸ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಓಕೆ, ಯಾವುದರಲ್ಲಿ, ನೀರಲ್ಲಿ, ಯಾವುದ್ರ ಸ್ಪೀಡು, ಬೆಳಕಿನ ಸ್ಪೀಡು. ನೆಕ್ಸ್ಟು ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕೇಳ್ತಾರೆ. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು, ಇದು ನಾವು ಇನ್ ಡೀಟೇಲ್ ಆಗಿ ಬೆಳಕು ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀವಿ. ಜಸ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಳಿ, 1.33 ಇರುತ್ತೆ ಮೈಕ್ರೋನ್, ಅದೇನಾಗಿರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ವಾಟರ್ ಆಗಿರುತ್ತೆ. ನೆಕ್ಸ್ಟ್ ಗ್ಲಾಸಿನ ಎಷ್ಟಿರುತ್ತೆ, ಗ್ಲಾಸಿನ ಸ್ಪೀಡ್ ಅಂದರೆ 2 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ ಅಂದರೆ 1.5 ಇರುತ್ತೆ. ಓಕೆನಾ. ನೆಕ್ಸ್ಟ್ ಡೈಮಂಡಿಂದ ನೋಡಿ, ಈ ವಜ್ರದ್ದು ಸ್ಪೀಡ್ ಎಷ್ಟಿರುತ್ತೆ ಅಂತಂದರೆ 1.25 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ ಅಂತಂದರೆ 2.4 ಇರುತ್ತೆ. ನೆಕ್ಸ್ಟ್ ಏರ್, ಈಗ ನೀವು ಗಾಳಿನ ಕನ್ಸಿಡರ್ ಮಾಡಿ. ಈ ಗಾಳಿಯಲ್ಲಿ ಲೈಟಿನ ಸ್ಪೀಡ್ ಎಷ್ಟಿರುತ್ತೆ ಅಂತಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಓಕೆನಾ. ನೋಡಿ ಇಲ್ಲಿ ಕೇಳಿದ್ದಾರೆ, ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ ಅಂತೇಳಿ. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು 3 × 10⁸ ಏನಿದೆ, ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ ಅಂದರೆ 1.0 ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಸಿಂಪಲಾಗಿ ಗೊತ್ತಿರಬೇಕು, ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಬೆಳಕಿನ ಕಿರಣಗಳು ಏನಾಗ್ತಾ ಹೋಗುತ್ತೆ ಅಂತಂದರೆ ಸ್ಪೀಡ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನೀರಿರುತ್ತೆ, ನೀರಿನಲ್ಲಿ H2O ಮಾಲಿಕ್ಯೂಲ್ಸ್ ಇರುತ್ತೆ, ಹೌದಲ್ವಾ. ಇಲ್ಲಿ ಲೈಟ್ ರೇಸು ರೇರರ್ ಮೀಡಿಯಮ್ ಡೆನ್ಸರ್ ಮೀಡಿಯಮ್ ಬರಬೇಕಾದ್ರೆ ಏನಾಗುತ್ತೆ, ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ. ವೇರಿಯಸ್ ಲಿಕ್ವಿಡ್ಸ್ನ ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಈ ಥರ ನೀವು ಇಲ್ಲಿ ಗಾಳಿ ಮತ್ತು ನೀರಿಗೆ ಬಂದಾಗ ನೀವು ನೋಡ್ತಾ ಇರ್ಬೋದು, ಈಗ ಈ ಸ್ವಿಮ್ಮಿಂಗ್ ಪೂಲುಗಳಲ್ಲೆಲ್ಲ ಮತ್ತು ಕೆಲವೊಂದಿಷ್ಟು ಪಾಂಡುಗಳಲ್ಲೆಲ್ಲ ಏನಾಗ್ತಿರುತ್ತೆ, ನೀರು ಮೇಲ್ಗಡೆ ಬಂದಂಗೆ ಕಾಣ್ತಾ ಇರುತ್ತೆ. ಅದೆಲ್ಲ ರಿಫ್ರಾಕ್ಟಿವ್ ಇಂಡೆಕ್ಸಲ್ಲಿ ಮಾತಾಡ್ತಾ ಹೋಗ್ತೀವಿ ನಾವು, ವಕ್ರೀಭವನ ಅಂತ ಕರಿತೀವಿ. ಓಕೆ, ಅವನ್ನೆಲ್ಲ ನಾವು ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಈ ಒಂದು
ಸ್ಪೀಡ್ ಲೈಟಲ್ಲಿ ಎಷ್ಟಿರುತ್ತೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೀಗಿದೆ. ಇದು ಕೂಡ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಬೆಳಕು ಚಾಪ್ಟರ್ ಏನಿದೆ ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ. ವಿಚ್ ಫಿನಾಮಿನಾನ್ ಈಸ್ ನಾಟ್ ಕಾಸಸ್ ರೈನ್ಬೋ? ಅಂದರೆ ಇಲ್ಲಿ ಕಾಮನಬಿಲ್ಲು ಫಾರ್ಮೇಷನ್ ಆಗೋದಕ್ಕೆ ಯಾವೆಲ್ಲ ಪ್ರಕ್ರಿಯೆಗಳು ಕಾರಣ ಅಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಅವ್ರ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ನೋಡಿ, ವಿಚ್ ಫಿನಾಮಿನಾನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ರೈನ್ಬೋ. ಅಂದರೆ ಇಲ್ಲಿ ಯಾವ ವಿದ್ಯಮಾನ ಕಾಮನಬಿಲ್ಲು, ಇಲ್ಲಿ ಮಳೆ ಬಿಲ್ಲು ಅಂತ ಆಗಿದೆ, ಇಲ್ಲಿ ಕಾಮನ ಬಿಲ್ಲು ಮಾಡ್ಕೊಳ್ಳಿ, ಈ ಕಾಮನ ಬಿಲ್ಲಿಗೆ ಅಂದರೆ ಕಾಮನ ಬಿಲ್ಲು ಕಾರಣವಾಗುವುದಿಲ್ಲ ಅಂತಕ್ಕಂಥದ್ದು. ಇಲ್ಲಿನ ಯಾವ ವಿದ್ಯಮಾನವು ಈ ಒಂದು ಕಾಮನ ಬಿಲ್ಲು ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗಲ್ಲ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಆಪ್ಷನ್ ಏನಿದೆ ನೋಡಿ, ರಿಫ್ಲೆಕ್ಷನ್ ಅಂತ ಇದೆ. ಆಪ್ಷನ್ ಬಿ ಏನಿದೆ ನೋಡಿ, ರಿಫ್ರಾಕ್ಷನ್ ಅಂತ ಇದೆ. ಆಪ್ಷನ್ ಡಿ ಇದೆ ಡಿಸ್ಪರ್ಷನ್. ಆಪ್ಷನ್ ಡಿ ಇದೆ ಡಿಫ್ರಾಕ್ಷನ್. ಸೊ ಇಲ್ಲಿ ಆಪ್ಷನ್ ಸಿ ಡಿಸ್ಪರ್ಷನ್, ಆಪ್ಷನ್ ಡಿ ಡಿಫ್ರಾಕ್ಷನ್. ಈ ವಿದ್ಯಮಾನಗಳಲ್ಲಿ ಯಾವ ವಿದ್ಯಮಾನವು ಒಂದು ರೈನ್ಬೋ ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗುವುದಿಲ್ಲ ಅಂತಕ್ಕಂಥದ್ದು. ಓಕೆ, ನಿಮ್ಗೆ ಹಾಗಾದರೆ ಈ ರೈನ್ಬೋ ಫಾರ್ಮೇಷನ್ ಹೇಗಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ನೋಡಿ, ಕಾಮನ್ ಆಗಿ ಒಂದು ರೈನ್ಬೋ ಯಾವಾಗ ಫಾರ್ಮೇಷನ್ ಆಗುತ್ತೆ ಹೇಳಿ? ಮಳೆ ಬಂದು ಬಿಟ್ಟಿರುತ್ತಲ್ವ, ಆ ಸಮಯದಲ್ಲಿ ಏನಾಗುತ್ತೆ, ಕಾಮನ್ ಬಿಲ್ಲು ಫಾರ್ಮೇಷನ್ ಆಗುತ್ತೆ. ಅಂದರೆ ಆ ಒಂದು ಮಳೆ ಬಂದು ಬಿಟ್ಟಾದಮೇಲೆ ನಮ್ಮ ಪರಿಸರದಲ್ಲಿ ನೀರಿನ ಒಂದು ಏನದು ಡ್ರಾಪ್ಸ್ ಅಂತ ಕರಿತೀವಿ, ವಾಟರ್ ಡ್ರಾಪ್ಲೆಟ್ಸ್ ಇರ್ತಾವಲ್ವ, ಆ ವಾಟರ್ ಡ್ರಾಪ್ಲೆಟ್ಸ್ ಮೇಲೆ ಬಿದ್ದಾಗ ಒಂದು ಬೆಳಕಿನ ಕಿರಣ ಅದೇನು ಮಾಡುತ್ತೆ, ಡಿಸ್ಪರ್ಷನ್ ಮಾಡುತ್ತೆ. ಆ ಒಂದು ನಮ್ಗೆ ಗೊತ್ತಿದೆ, ನಮ್ಮ ಪರಿಸರದಲ್ಲಿರ್ತಕ್ಕಂಥ ಬೆಳಕಲ್ಲಿ ಮಿಲಿಯನ್ಸ್ ಆಫ್ ಕಲರ್ಸ್ ಇದೆ. ನಾವು ಬರೀ 7 ಬಣ್ಣಗಳಂತ ಅಂದ್ಕೊಂಡಿದ್ದೀವಿ, ಆದರೆ ಮಿಲಿಯನ್ಸ್ ಆಫ್ ಕಲರ್ಸ್ ಇದೆ. ಬಟ್ ನಮಗೆ ಕಾಣ್ತಕ್ಕಂಥದ್ದು 7 ಕಲರ್ಸ್. ಓಕೆ, ಅದರಲ್ಲಿ ಇರ್ತಕ್ಕಂಥ ಒಂದು ವೈಟ್ ಲೈಟ್ ಏನಿದೆ, ಅದು ಆ ಒಂದು ನೀರಿನ ಡ್ರಾಪ್ಸ್ ಮೇಲೆ ಪಾಸ್ ಆದಾಗ ಏನಾಗುತ್ತೆ, ಅದು ಸ್ಪ್ಲಿಟ್ ಆಗುತ್ತೆ. ಅಂದರೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಆ ಒಂದು ನೀರಿನ ವಾಟರ್ ಡ್ರಾಪ್ಲೆಟ್ಸ್ ಏನಿದ್ದಾವೆ, ಆ ಪ್ರತಿಯೊಂದು ವಾಟರ್ ಡ್ರಾಪ್ಲೆಟ್ಸು ಪ್ರಿಸಮ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಸೂರ್ಯ ಇದ್ದಾನೆ. ಓಕೆ, ಇದೇನಿದು ಸೂರ್ಯ. ನಮ್ಗೆ ಗೊತ್ತಿದೆ, ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ. ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಮೇನ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ, ಶಕ್ತಿಯ ಮೂಲ ಇದು. ಇಲ್ಲಿ ಏನಾಗಿದೆ ನೋಡಿ, ಈ ಒಂದು ಸೂರ್ಯನಿಂದ ಬರ್ತಕ್ಕಂಥ ಬೆಳಕಿನ ಕಿರಣಗಳು ಏನಿದ್ದಾವೆ ಅದನ್ನು ಒಂದನ್ನು ಕನ್ಸಿಡರ್ ಮಾಡಿ ಇದನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಬೆಳಕಿನ ಕಿರಣ ಏನಾಗಿದೆ, ಬಂದು ನಮ್ಮ ಪರಿಸರದಲ್ಲಿ ಮಳೆ ಬಂದು ಬಿಟ್ಟಾದ ಮೇಲೆ ಏನು ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ, ಇದನ್ನು ನೀವು ಒಂದು ವಾಟರ್ ಡ್ರಾಪ್ಲೆಟ್ಸ್ ಅಂತ ಕನ್ಸಿಡರ್ ಮಾಡಿ. ಇದು ಒಂದು ವಾಟರ್ ಡ್ರಾಪ್ಸ್. ಈ ವಾಟರ್ ಡ್ರಾಪ್ ಮೇಲೆ ಈ ಒಂದು ಕಿರಣ ಬಂದು ಬೀಳುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತಂದರೆ ವೈಟ್ ಲೈಟ್ ಫ್ರಮ್ ದಿ ಸನ್. ಅಂದರೆ ಬೆಳಕಿನಲ್ಲಿ ವೈಟ್ ಲೈಟ್ ಇರುತ್ತಲ್ವ, ಅದೇನಾಗುತ್ತೆ, ಈ ಒಂದು ವಾಟರ್ ಡ್ರಾಪ್ಲೆಟ್ ಸರ್ಫೇಸ್ ಮೇಲೆ ಬೀಳುತ್ತೆ. ಬಿದ್ದ ಮೇಲೆ ಏನಾಗುತ್ತೆ, ಫಸ್ಟ್ ಆಗ್ತಕ್ಕಂಥದ್ದು ರಿಫ್ರ್ಯಾಕ್ಷನ್. ಫಸ್ಟ್ ಪ್ರೊಸೆಸ್ ಆಗೋದೇನಿಲ್ಲಿ ರಿಫ್ರ್ಯಾಕ್ಷನ್ ಆಗುತ್ತೆ. ಹಾಗಾದರೆ ಈ ರಿಫ್ರ್ಯಾಕ್ಷನ್ ಅಂದರೆ ಏನು? ವಾಟ್ ಡು ಮೀನ್ ಬೈ ರಿಫ್ರ್ಯಾಕ್ಷನ್? ಓಕೆ, ರಿಫ್ರ್ಯಾಕ್ಷನ್ ಅಂತಂದರೆ ಏನಿಲ್ಲ, ದ ಬೆಂಡಿಂಗ್ ಆಫ್ ಲೈಟ್ ರೇಸ್. ಅಂದರೆ ಬೆಳಕಿನ ಕಿರಣ ಏನಾಗುತ್ತೆ, ಬೆಂಡ್ ಆಗುತ್ತೆ ವೆನ್ ಇಟ್ ಪಾಸಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಇದನ್ನು ಜಸ್ಟ್ ಒಂದು ಎಕ್ಸಾಂಪಲಾಗಿ ಕನ್ಸಿಡರ್ ಮಾಡಿ. ಇದು ನೀರು. ಓಕೆ, ಇಲ್ಲಿ ಗಾಳಿ ಇದೆ. ಓಕೆ, ಬೆಳಕಿನ ಕಿರಣ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಅಂದರೆ ನೀರಿಗೆ ಬರಬೇಕಾದ್ರೆ ಇದು ಬೆಂಡ್ ಆಗುತ್ತೆ ಅಂತ ಹೇಳಿದ್ದೀನಿ, ಹೌದಲ್ವಾ? ಅಂದರೆ ದ ಬೆಂಡಿಂಗ್ ಆಫ್ ಲೈಟ್ ರೇಸ್, ಬೆಂಡಿಂಗ್ ಆಫ್ ಲೈಟ್ ರೇಸ್ ವೆನ್ ಇಟ್ ಪಾಸಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ನೋಡಿ ಇಲ್ಲೇನಾಗುತ್ತೆ, ಫಸ್ಟ್ನೇದು ರಿಫ್ರ್ಯಾಕ್ಷನಲ್ಲಿ ಬೆಂಡಿಂಗ್ ಆಗುತ್ತೆ ಲೈಟ್ ರೇಸ್. ದ ಬೆಂಡಿಂಗ್ ಆಫ್ ಲೈಟ್ ರೇಸ್ when it passes from rarer medium to denser medium. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ರೇರರ್ ಮೀಡಿಯಮ್ ಅಂತಂದರೆ ಯಾವುದು? ವೆನ್ ಇಟ್ ಪಾಸಸ್ ಫ್ರಮ್ ರೇರರ್ ಮೀಡಿಯಮ್ ಅಂತಂದರೆ ಏನು? ಇಲ್ಲಿರ್ತಕ್ಕಂಥ ಗಾಳಿ.
ಈ ಗಾಳಿಯಿಂದ ಬೆಳಕಿನ ಕಿರಣ ಏನಾಗುತ್ತೆ, ನೀರಿನ ಒಳಗಡೆ ಪಾಸ್ ಆಗುತ್ತೆ ಅಂತಂದರೆ ಅದು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ, ಹೌದಲ್ವಾ. ಇಲ್ಲಿ ನೋಡಿ, ಫಸ್ಟ್ ಒಂದು ಬೆಳಕಿನ ಕಿರಣ ಇದೆ, ಒಂದು ಲೈಟ್ ರೇ ಇದೆ. ಈ ಲೈಟ್ ರೇ ಏನಾಯಿತು, ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಎಂಟರ್ ಆಗ್ತಾ ಇದೆ. ಇದು ನೀರು, ಹೌದಲ್ವಾ, ಇದು ವಾಟರ್ ಡ್ರಾಪ್, ನೀರು. ಆದ್ದರಿಂದ ಇಲ್ಲಿ ಫಸ್ಟ್ ಏನಾಗುತ್ತೆ, ಬೆಳಕಿನ ಕಿರಣ ಬೆಂಡ್ ಆಯಿತು. ಹಾಗಾದರೆ ಕಾಮನಬಿಲ್ಲಿನಲ್ಲಿ ಮೊದಲು ಆಗ್ತಕ್ಕಂತಹ ವಿದ್ಯಮಾನ ಯಾವುದು ಅಂತ ಕೇಳ್ತಾರೆ. ಆ ವಿದ್ಯಮಾನ ಯಾವುದು ಅಂತಂದರೆ ರಿಫ್ರ್ಯಾಕ್ಷನ್, ಗೊತ್ತಿರಬೇಕು ನಿಮಗೆ, ರಿಫ್ರ್ಯಾಕ್ಷನ್. ಓಕೆ, ನೆಕ್ಸ್ಟ್ ರಿಫ್ರ್ಯಾಕ್ಷನ್ ಆದಮೇಲೆ ಏನಾಗುತ್ತೆ ಹೇಳಿ. ರಿಫ್ರ್ಯಾಕ್ಷನ್ ಆದಮೇಲೆ ಒಂದು ವೈಟ್ ಲೈಟ್ ಇದ್ದಿದ್ದು ಸ್ಪ್ಲಿಟ್ ಆಗುತ್ತೆ. ಯಾವ ಥರ ಸ್ಪ್ಲಿಟ್ ಆಗುತ್ತೆ ಅಂತಂದರೆ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಮೊದಲು ರಿಫ್ರ್ಯಾಕ್ಷನ್ ಆಯಿತು. ರಿಫ್ರ್ಯಾಕ್ಷನ್ ಆದಮೇಲೆ ಆಗ್ತಕ್ಕಂಥ ಪ್ರೋಸೆಸ್ ಯಾವುದು, ಡಿಸ್ಪರ್ಷನ್. ಅಂದರೆ ಕಾಮನಬಿಲ್ಲಿನಲ್ಲಿ ಮೊದಲು ಆಗ್ತಕ್ಕಂಥ ವಿದ್ಯಮಾನ ರಿಫ್ರ್ಯಾಕ್ಷನ್. ಇದನ್ನು ನೀವು 1 ಅಂತ ಬರ್ಕೊಳ್ಳಿ, ಹೌದಲ್ವಾ. ನೆಕ್ಸ್ಟ್ ಎರಡನೇ ಪ್ರೋಸೆಸ್ ಯಾವುದು, ಡಿಸ್ಪರ್ಷನ್ ಅಂತ ಕರಿತೀವಿ, ಎರಡನೇ ಪ್ರೋಸೆಸ್. ವಾಟ್ ಯು ಮೀನ್ ಬೈ ಡಿಸ್ಪರ್ಷನ್? ಹಾಗಾದರೆ ಡಿಸ್ಪರ್ಷನ್ ಅಂತಂದರೆ ಏನು? ಓಕೆ, ಡಿಸ್ಪರ್ಷನ್ ಅಂತಂದರೆ ಏನಾಗಾದರೆ, ಒಂದು ರಿಫ್ರಾಕ್ಷನ್ ಅಂದರೆ ಏನು ಗೊತ್ತಾಯ್ತು ನಿಮ್ಗೆ. ಎರಡನೇದು ಈಗ ಡಿಸ್ಪರ್ಷನ್ ಅಂತಂದ್ರೆ ಗೊತ್ತಾಗಬೇಕು. ವಾಟ್ ಡು ಮೀನ್ ಬೈ ಡಿಸ್ಪರ್ಷನ್ ಅಂತಂದರೆ ದ ಸ್ಪ್ಲಿಟ್ಟಿಂಗ್ ಆಫ್ white light into its 7 constituent colors. ಅಂದರೆ ಇಲ್ಲಿ ಈ ಒಂದು ಡಿಸ್ಪರ್ಷನ್ ಅಂತಂದರೆ ಏನಿಲ್ಲ, ಈ ವೈಟ್ ಲೈಟ್ ಇದ್ದಿದ್ದು 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಈ ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ, ಬೆಳಕಿನ ಚದುರುವಿಕೆ ಅಂತ ಕರಿತೀವಿ, ಅಥವಾ ಡಿಸ್ಪರ್ಷನ್ ಅಂತ ಕರಿತೀವಿ. ಒಂದು ಬೆಳಕಿನ ಕಿರಣದಿಂದ 7 ಬಣ್ಣಗಳು ಬರೋದಕ್ಕೆ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಮೊದಲು ರಿಫ್ರಾಕ್ಷನ್ ಆಯಿತು, ಆಮೇಲೆ ಡಿಸ್ಪರ್ಷನ್ ಆಗಿ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಆಗ್ತಕ್ಕಂಥ ಪ್ರೋಸೆಸ್ ಯಾವುದು, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ನೆಕ್ಸ್ಟ್ ಆಗ್ತಕ್ಕಂಥ ಪ್ರೋಸೆಸ್ಸು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಬೆಳಕಿನ ಪ್ರತಿಫಲನ ಆಗುತ್ತೆ. ಏನು ಇಲ್ಲಿ 7 ಬಣ್ಣಗಳು ಬಂದು ಈ ಒಂದು ವಾಟರ್ ಡ್ರಾಪ್ಲೆಟ್ಸ್ ಮೇಲೆ ಬಿದ್ದಿದ್ದಾವೆ, ಇವು ಮತ್ತೇನಾಗ್ತವೆ, ರಿಫ್ಲೆಕ್ಷನ್ ಆಗುತ್ತೆ, ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಮೂರನೇ ಒಂದು ಸ್ಟೆಪ್ ಯಾವುದು ಅಂತಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ರಿಫ್ಲೆಕ್ಷನ್ ಆದಮೇಲೆ ರಿಫ್ರ್ಯಾಕ್ಷನ್ ಆಗುತ್ತೆ. ಏನು ರಿಫ್ರ್ಯಾಕ್ಷನ್ ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು, ದ ಬೆಂಡಿಂಗ್ ಆಫ್ ಲೈಟ್ ರೇಸ್ ವೆನ್ ಇಟ್ ಪಾಸಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ಇಲ್ಲಿ ಏನಾಗುತ್ತೆ ನೋಡಿ, ಈ ರಿಫ್ಲೆಕ್ಷನ್ ಆಗಿರ್ತಕ್ಕಂಥ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಏನಿದ್ದಾವೆ, ಇವು ಡೆನ್ಸರ್ ಮೀಡಿಯಮ್ ಇದು, ಹೌದಲ್ವಾ. ಇದು ಡೆನ್ಸರ್ ಮೀಡಿಯಮ್, ಇದು ನೀರು, ಹೌದಲ್ವಾ. ಈ ಡೆನ್ಸರ್ ಮೀಡಿಯಮಿಂದ ಎಗೈನ್ ಎಲ್ಲಿಗೆ ಬಂತು, ಗಾಳಿಗೆ ಬಂತು, ಅಂದರೆ ರೇರರ್ ಮೀಡಿಯಮ್ಗೆ ಬಂತು. ಹಾಗಾದರೆ ಕಾಮನಬಿಲ್ಲು ಫಾರ್ಮೇಷನ್ ಆಗಬೇಕಾದ್ರೆ, ಅಂದರೆ ಈ ಒಂದು ಏನು ರೈನ್ಬೋ ಫಾರ್ಮೇಷನ್ ಆಗಬೇಕಾದ್ರೆ ಮೇಯ್ನಾಗಿ ರಿಫ್ರ್ಯಾಕ್ಷನ್ ಆಗುತ್ತೆ ಮೊದಲೇದಾಗಿ. ಹೌದು, ರಿಫ್ರ್ಯಾಕ್ಷನ್ ಆಗುತ್ತೆ, ಹಾಗಾದರೆ ಈ ವಿದ್ಯಮಾನ ಕಾಮನಬಿಲ್ಲು ಫಾರ್ಮೇಷನ್ ಆಗೋದಕ್ಕೆ ಬೇಕು ಅಂತಕ್ಕಂಥದ್ದು. ಇಲ್ಲಿ ಕೇಳಿರೋದೇನು, ನಾಟ್ ಕಾಸಸ್ನ ಹುಡುಕಬೇಕಾಗಿದೆ. ನೆಕ್ಸ್ಟು ಡಿಸ್ಪರ್ಷನ್ ಆಗುತ್ತೆ. ಹೌದು, ವಾಟ್ ಡು ಮೀನ್ ಬೈ ಡಿಸ್ಪರ್ಷನ್? ದ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಈಸ್ ಕಾಲ್ಡ್ ಡಿಸ್ಪರ್ಷನ್. ಅಲ್ಲಿ ಡಿಸ್ಪರ್ಷನ್ ಆಯಿತು, 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಡಿಸ್ಪರ್ಷನ್ ಆಯಿತು. ನೆಕ್ಸ್ಟ್ ಡಿಫ್ರ್ಯಾಕ್ಷನ್, ಇದು ಆಗೋದಿಲ್ಲ, ಯಾಕಂದರೆ ರಿಫ್ಲೆಕ್ಷನ್ ಆಯಿತು. ಆಪ್ಷನ್ ಎ ಅಂತಕ್ಕಂಥ ರಿಫ್ಲೆಕ್ಷನ್ ಇಲ್ಲ ಆಗುತ್ತೆ, ಹೌದಲ್ವಾ. ಹಾಗಾದರೆ ಈ ರಿಫ್ರ್ಯಾಕ್ಷನ್ ಅಂತಕ್ಕಂಥದ್ದು ಈ ಕಾಮನಬಿಲ್ಲು ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗೋದಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಬೇಕು. ಅಂದರೆ ಇಲ್ಲಿ ಕಾಮನಬಿಲ್ಲು ಫಾರ್ಮೇಷನ್ ಆಗೋದಕ್ಕೆ ಯಾವೆಲ್ಲ ವಿದ್ಯಮಾನಗಳು ಕಾರಣ ಆಗ್ತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸರಿನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಮೆಟಲ್? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಲೋಹ ಅಂತಕ್ಕಂಥದ್ದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಪರಿಸರದಲ್ಲಿ 118 ಎಲಿಮೆಂಟ್ಸ್ಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅಂದರೆ ಅವನ್ನ ಕನ್ನಡದಲ್ಲಿ ಧಾತುಗಳು ಅಂತ ಕರಿತೀವಿ, ಅದಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಲೋಹಗಳಿದ್ದಾವೆ,
ಕೆಲವೊಂದಿಷ್ಟು ಅಲೋಹಗಳಿದ್ದಾವೆ, ಕೆಲವೊಂದಿಷ್ಟು ಲೋಹಾಭಗಳಿದ್ದಾವೆ ಅಲ್ವಾ. ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್ ಅಂತ ಕರಿತೀವಿ ನಾವು. ಸೊ ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಯಾವುದು ನೋಡಿ, ಇಲ್ಲಿ ಆಪ್ಷನ್ ಎ ಸಲ್ಫರ್ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಸೋಡಿಯಂ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಆಕ್ಸಿಜನ್ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಫಾಸ್ಫರಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಸಲ್ಫರ್, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಫಾಸ್ಫರಸ್. ಈ 4 ಎಲಿಮೆಂಟ್ಸ್ಗಳಲ್ಲಿ ಯಾವುದು ಲೋಹ ಅಂತ ಕೇಳ್ತಿದ್ದಾರೆ, ವಿಚ್ ಈಸ್ ಮೆಟಲ್ ಅಂತ. ಇಲ್ಲಿ ನಮಗೆ ಗೊತ್ತಿದೆ, ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಗೆಸ್ ಮಾಡಿ ಎಲಿಮಿನೇಷನ್ ಮಾಡ್ಬೋದು. ಈ ಆಕ್ಸಿಜನ್ ಅಂತಕ್ಕಂಥದ್ದು ಏರು, ಹೌದಲ್ವಾ, ಒಂದು ಗಾಳಿಯಲ್ಲಿರ್ತಕ್ಕಂಥ ಕಾಂಪೋನೆಂಟ್, ನಾವು ಉಸಿರಾಟಕ್ಕೆ ಬಳಸ್ತಕ್ಕಂಥ ಆಮ್ಲಜನಕ, ಹೌದಲ್ವಾ. ಹಾಗಾದರೆ ಇದು ಮೆಟಲ್ ಆಗೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫಾಸ್ಫರಸ್ ಅಂತಕ್ಕಂಥದ್ದು ಕೂಡ ಮೆಟಲ್ ಆಗಲ್ಲ, ಇದು ನಾನ್ ಮೆಟಲ್, ಅಲೋಹ ಇದು, ಹೌದಲ್ವಾ. ನೆಕ್ಸ್ಟ್ ಸಲ್ಫರ್, ಇದು ಕೂಡ ನಾನ್ ಮೆಟಲ್. ಆದ್ದರಿಂದ ಇಲ್ಲಿ ಸೋಡಿಯಂ ಅಂತಕ್ಕಂಥದ್ದು ಮೆಟಲ್ ಆಗುತ್ತೆ. ನಾವು ರಿಯಾಕ್ಟಿವಿಟಿ ಸೀರೀಸಲ್ಲಿ ಸೋಡಿಯಂ ಈಸ್ ಹೈಲಿ ರಿಯಾಕ್ಟಿವ್ ಅಂತ ಕರಿತೀವಿ, ಹೌದಲ್ವಾ. ಸೋಡಿಯಂ ಮೆಟಲ್ ನಾವು ಸೀಮೆಣ್ಣೆಯಲ್ಲಿ ಸ್ಟೋರ್ ಮಾಡ್ತೀವಿ. ಇಟ್ ಈಸ್ ಸ್ಟೋರ್ಡ್ ಇನ್ ಕೆರೋಸಿನ್ ಬಿಕಾಸ್ ಆಫ್ ಇಟ್ ಈಸ್ ವೆರಿ ಹೈಲಿ ರಿಯಾಕ್ಟಿವ್. ನಮ್ಮ ಪರಿಸರಕ್ಕೆ ಅದು ಓಪನ್ ಮಾಡಿ ಇಟ್ಟಾಗ ಏನಾಗುತ್ತೆ, ಫೈರ್ ಕ್ಯಾಚ್ ಆಗೋಂಥ ಚಾನ್ಸಸ್ ಇರುತ್ತೆ. ತುಂಬ ರಿಯಾಕ್ಟಿವ್ ಆಗಿರ್ತಕ್ಕಂಥ ಮೆಟಲ್ ಅಂತ ನಾವು ಓದ್ಕೊಂಡ್ಬಂದಿದ್ದೀವಿ. ಆದ್ದರಿಂದ ಇವುಗಳಲ್ಲಿ ಯಾವುದು ಲೋಹ ಅಂತಂದರೆ ಸೋಡಿಯಂ ಅಂತಕ್ಕಂಥದ್ದು ಲೋಹ ಸರಿಯಾಗುತ್ತೆ. ಸೊ ನಿಮ್ಗೆ ಗೊತ್ತಿರಬೇಕು, ಈ ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಸ್ನ ಅಕಾರ್ಡಿಂಗ್ ಟು ದೇರ್ ಅಟಾಮಿಕ್ ನಂಬರ್ಸು ಜೋಡಿಸ್ತಾ ಬಂದಿದ್ದಾರೆ. ಓಕೆ, ಅದು ಈ ಒಂದು ಪಿರಿಯಾಡಿಕ್ ಟೇಬಲ್ ರಚನೆ ಆಗೋದಕ್ಕೆ ಅದರದ್ದಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಓಕೆ, ಭಾಳಷ್ಟು ವಿಜ್ಞಾನಿಗಳು ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತಹ ಧಾತುಗಳನ್ನು ಹೇಗೆ ಜೋಡಿಸ್ಬೇಕು ಅಂತಕ್ಕಂಥ ಚರ್ಚೆಗೆ ಒಳಪಟ್ಟಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಬರ್ತಾರೆ. ಓಕೆ, ಆ ಒಂದು ಇಷ್ಟನ್ನು ನಾವು ಕಲ್ತ್ಕೋಬೇಕಂತಂದರೆ ಪಿರಿಯಾಡಿಕ್ ಟೇಬಲ್ನ ಇನ್ ಡೀಟೇಲಾಗಿ ಕಲಿಬೇಕು. ಅದು ನಾವು ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀವಿ. ಆದರೆ ಇವತ್ತು ನಾವು ಹಾಗೆ ಸ್ವಲ್ಪ ಮೇಲೆ ತಿಳ್ಕೊಳ್ಳೋಣ. ಈ ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಸ್ ಇರುತ್ತೆ. ಅವುಗಳನ್ನು 7 ಪೀರಿಯಡ್ಸ್ ಆಗಿ ಜೋಡಿಸಿರ್ತಾರೆ. ಹಾಗೆ 18 ಗ್ರೂಪ್ಸು ಇರ್ತದೆ ಅಂತಕ್ಕಂಥದ್ದು. ಓಕೆ, ಇನ್ ಪಿರಿಯಾಡಿಕ್ ಟೇಬಲ್, ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಓಕೆ, ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ಹೆನ್ರಿ ಮೂಸ್ಲೆ ಅಂತಕ್ಕಂಥವ್ರು ಫೈನಲೈಸ್ ಮಾಡಿರ್ತಕ್ಕಂಥದ್ದು. ಅವರದನ್ನು ನಾವು ಒಪ್ಕೊಂಡು ಆಲ್ ಓವರ್ ವರ್ಲ್ಡ್, ಓಕೆ, ನಾವು ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬರೀ ಇಂಡಿಯಾದಲ್ಲಷ್ಟೇ ಅಲ್ಲ, ನಾವು ಇಂಗ್ಲೆಂಡ್ಗೆ ಹೋದರೂ ಕೂಡ ಇದೇ ಒಂದು ಪಿರಿಯಾಡಿಕ್ ಟೇಬಲನ್ನು ನೋಡ್ತೀವಿ. ಓಕೆನಾ. ಮೊದಲೇನವರು ಅಂದರೆ ಮೊದಲು ಏನು ವಿಜ್ಞಾನಿಗಳಿದ್ರು ಅವರು ಮಾಸ್ ನಂಬರ್ ಮೇಲೆ ಜೋಡಿಸ್ತಾ ಬರ್ತಾರೆ. ಓಕೆ, ಮತ್ತು ಕೆಲವೊಂದಿಷ್ಟು ಅಟಾಮಿಕ್ ಮಾಸ್ಗಳ ಮೇಲೆ ಚರ್ಚೆಗಳಾಗ್ತವೆ, ವೇರಿಯಸ್ ಕಾಂಪೊನೆಂಟ್ಸ್ ಅಲ್ಲಿ ಬರುತ್ತೆ. ಬಟ್ ನಾವು ಇಲ್ಲಿ ಮೇಯ್ನಾಗಿ ಅಟಾಮಿಕ್ ನಂಬರ್ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಆ ಅಟಾಮಿಕ್ ನಂಬರ್ ಆಧಾರದ ಮೇಲೆ 118 ಎಲಿಮೆಂಟ್ಸ್ನ ಹೆನ್ರಿ ಮೂಸ್ಲೆ ಅವರು ಜೋಡಿಸ್ತಾ ಬಂದಿದ್ದಾರೆ. ಸೊ ಇದರಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಈ ಸ್ಕೈ ಬ್ಲೂ ಕಲರ್ ಏನು ಕಾಣ್ತಾ ಇದೆ ನಿಮಗಿಲ್ಲಿ, ಇವು ನಾವು ಮೆಟಲ್ಸ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ, ಮೆಟಲ್ಸ್ ಅಂತ ಕರಿತೀವಿ. ಓಕೆ ನೋಡಿ, ಇವನ್ನ ನಾವು ಮೆಟಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಈ ಒಂದು ಒಂದನೇ ಗ್ರೂಪು, 2ನೇ ಗ್ರೂಪು, 3ನೇ ಗ್ರೂಪ್, ಹೀಗೆ 18 ಗ್ರೂಪುಗಳಿದ್ದಾವೆ ಯಾವುದರಲ್ಲಿ, ಪಿರಿಯಾಡಿಕ್ ಟೇಬಲಲ್ಲಿ. ಹಾಗೆ 7 ಪೀರಿಯಡ್ಸ್ ಇದ್ದಾವೆ. ಕೇಳ್ತಾರೆ ನಿಮಗೆ ಪಿರಿಯಾಡಿಕ್ ಟೇಬಲಲ್ಲಿ ಎಷ್ಟು ಗ್ರೂಪ್ಸು ಮತ್ತು ಎಷ್ಟು ಪೀರಿಯಡ್ಸ್ ಇದ್ದಾವೆ ಅಂತೇಳಿ, ಸರಿನಾ. ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಅಂತ ಕರಿತೀವಿ. ಓಕೆ ನೋಡಿ, ಈ ಒಂದು ಫಸ್ಟ್ ಗ್ರೂಪ್ ಏನಿದೆ ಇವನ್ನ ನಾವು ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಏನು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದರೆ ಕ್ಷಾರೀಯ ಲೋಹಗಳು ಅಂತ ಕರಿತೀವಿ ನಾವು. ಕ್ಷಾರೀಯ ಲೋಹಗಳು, ಅಥವಾ ಇವುಗಳನ್ನೆಲ್ಲ ಸೇರಿಸಿ ನಾವು ಹೈಡ್ರೋಜನ್ ಫ್ಯಾಮಿಲಿ ಅಂತ ಕರಿಬೋದು. ಯಾಕಂದರೆ ಈ ಒಂದು ಗ್ರೂಪಲ್ಲಿ ಮೊದಲನೇದಾಗಿರ್ತಕ್ಕಂಥ ಎಲಿಮೆಂಟ್ ಯಾವುದು, ಹೈಡ್ರೋಜನ್, ಸರಿನಾ. ಈ ಹೈಡ್ರೋಜನ್ ಫ್ಯಾಮಿಲಿ ಎಲ್ಲಿರ್ತಕ್ಕಂತಹ ಎಲಿಮೆಂಟ್ಸ್ ಯಾವ್ಯಾವು, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಟ್ಯಾನ್ಷಿಯಂ, ಹೀಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ 2ನೇ ಗ್ರೂಪ್ ಇದೆ ನೋಡಿ. ಈ 2ನೇ ಗ್ರೂಪ್ ಎಲಿಮೆಂಟ್ಸ್ಗೆ ನಾವು ಅಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಕ್ಷಾರೀಯ ಭಸ್ಮ ಲೋಹಗಳು ಅಂತ ಕರಿತೀವಿ. ಇದರಲ್ಲಿ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಯಾನ್ಶಿಯಂ ಈ ಥರ ಬರ್ತಾ ಹೋಗುತ್ತೆ. ಸೊ ನಮಗೆ 2ನೇ ಗುಂಪಿನ ಎಲಿಮೆಂಟ್ಸ್ ಯಾವುದಾಗಿರ್ತವೆ ಅಂದರೆ ಕ್ಷಾರೀಯ ಭಸ್ಮ ಲೋಹಗಳಾಗಿರ್ತವೆ ಅಂತ ಕರಿತೀವಿ. ಸೊ ಟೋಟಲಾಗಿ ನಾವಿನ್ನು ಇಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಪಿ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಯಾವುದರಲ್ಲಿ ಆವರ್ತಕ ಕೋಷ್ಟಕವನ್ನು ಸ್ಟಡಿ ಮಾಡಬೇಕಾದ್ರೆ.
ಸೊ ಹೀಗೆ ಎರಡನೇ ಗುಂಪಿನ ಒಂದು ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ ಅಂತಂದರೆ ಕ್ಷಾರೀಯ ಭಸ್ಮಲೋಹಗಳಂತ ಕರಿತೀವಿ. ಹಾಗೆ ಈ 3ರಿಂದ ಹಿಡಿದು ಏನು ಇಲ್ಲಿ 12ರವರೆಗೂ ನೀವು ಎಲಿಮೆಂಟ್ಸ್ ಇದ್ದಾವೆ, ಈ ಒಂದು ಗುಂಪಿನ ಧಾತುಗಳನ್ನು ನಾವು ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ಸರ್? ಹಾಗಾದರೆ ಈ 2 ಸಪ್ರೇಟ್ ಗ್ರೂಪ್ಗಳು ಏನಂತಂದರೆ ಇವು ಕೂಡ ಇಲ್ಲೇ ಬರ್ತವೆ. ಬಟ್ ಈ ಒಂದು ಎಲಿಮೆಂಟ್ಸ್ ಏನಿದ್ದಾವೆ, ಕೆಲವೊಂದಿಷ್ಟು ಎಲಿಮೆಂಟ್ಸ್ ಇದರಲ್ಲಿ ಬೇರೆ ಪ್ರಾಪರ್ಟೀಸ್ನ ತೋರಿಸ್ತಾ ಬಂದವು, ಅದಕ್ಕೋಸ್ಕರ ಇವನ್ನ ಹೊರಗಡೆ ಇಟ್ಟಿದ್ದಾರೆ ಅಷ್ಟೇ. ಇವನ್ನ ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ, ಒಳ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಇವನ್ನ ಸಂಕ್ರಮಣ ಧಾತುಗಳು ಅಂತ ಕರೆದ್ರೆ ಇವುಗಳನ್ನ ನಾವು ಒಳ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಅವನ್ನ ಯಾಕೆ ಹೊರಗಡೆ ಇಟ್ಟಿದ್ದಾರೆ, ಅದಕ್ಕೆ ಮುಖ್ಯ ಕಾರಣ ಏನು, ಅದನ್ನೆಲ್ಲ ನಾವು ಇನ್ ಡೀಟೇಲಾಗಿ ಆವರ್ತಕ ಕೋಷ್ಟಕ ಅಂತ ಒಂದು ಕೆಮಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಇದೆ, ಅಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಅದು ಗೊತ್ತಿರಲಿ. ನೆಕ್ಸ್ಟ್ ನಿಮಗೆ ನೋಡ್ತಾ ಇರ್ಬೋದು, ಈ ಯೆಲ್ಲೋ ಕಲರ್ ಇದಾವಲ್ಲ, ಇವನ್ನ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಇಲ್ಲಿ ಈ ಗ್ರೂಪ್ ಇದೆ, ಈ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಇವನ್ನ ನಾವು ನಾನ್ ಮೆಟಲ್ಸ್ ಅಂತ ಕರಿತೀವಿ. ಅದರಲ್ಲೂ ಈ 18 ಗ್ರೂಪ್ಸ್ ಎಲಿಮೆಂಟ್ಸ್ ಏನಿದೆ ನೋಡಿ, ಈ 18 ಗ್ರೂಪ್ಸ್ ಎಲಿಮೆಂಟ್ಸ್ಗೆ ನಾವು ನೋಬಲ್ ಗ್ಯಾಸಸ್ ಅಂತ ಕರಿತೀವಿ ಅಥವಾ ಜಡಾನಿಲಗಳು ಅಂತ ಕರಿತೀವಿ. ಅಂದರೆ ಈ ಒಂದು ಎಲಿಮೆಂಟ್ಸ್ ಏನಿದ್ದಾವೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅದು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೊಂದಿರೋದ್ರಿಂದ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಇದು ಇನ್ವಾಲ್ವ್ಮೆಂಟ್ ಆಗಿರೋದಿಲ್ಲ. ಈ ಒಂದು ನೋಬಲ್ ಗ್ಯಾಸಸ್ ಯಾವ್ಯಾವುದದು, ಈಲೆಮ್ ಆಗಿರ್ಬೋದು, ನಿಯನ್ ಆಗಿರ್ಬೋದು, ಆರ್ಗಾನ್ ಆಗಿರ್ಬೋದು, ಕ್ರಿಪ್ಟಾನ್ ಆಗಿರ್ಬೋದು, ಕ್ಸೆನಾನ್ ಆಗಿರ್ಬೋದು, ಈ ಎಲ್ಲ ಎಲಿಮೆಂಟ್ಸ್ ಏನಿದ್ದಾವೆ ಈ ಎಲ್ಲ ಎಲಿಮೆಂಟ್ಸ್ ನಾವು ಜಡಾನಿಲಗಳು ಅಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಸರಿನಾ? ಓಕೆ, ಇಷ್ಟು ಪಿರಿಯಾಡಿಕ್ ಟೇಬಲ್ ಬಗ್ಗೆ ಗೊತ್ತಿರಲಿ. ಇನ್ ಡೀಟೇಲಾಗಿ ನಾವು ಅದನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಅದಕ್ಕೊಂದು ಕ್ಲಾಸ್ ಪೂರ್ತಿ ಬೇಕಾಗುತ್ತೆ. ಓಕೆ, ನಮಗೆ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗೆ ಸಂಬಂಧಪಟ್ಟಂತೆ ಏನು ಸೋಡಿಯಂ ಅಂತಕ್ಕಂಥದ್ದು ಮೆಟಲ್ ಇತ್ತು, ಅದನ್ನು ನಾವಿಲ್ಲಿ ಈ ಗ್ರೂಪಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ನೋಡಿ, ಅಟಾಮಿಕ್ ನಂಬರ್ 11 ಏನಿದೆ ಅದು ಸೋಡಿಯಂ ಮೆಟಲ್. ಓಕೆ, ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಬಹಳಷ್ಟು ಸಲ ಇದನ್ನು ಕೇಳಿದ್ದಾರೆ. ಯಾಕಂದರೆ ಈಗ ನಾವು ನಮ್ಮ ಪ್ರಪಂಚದಲ್ಲಿ ಫೇಸ್ ಮಾಡ್ತಕ್ಕಂತಹ ಭಾಳಷ್ಟು ಇಶ್ಯೂಗಳಲ್ಲಿ ಏನಿದೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಮುನ್ನೆಲೆಯಲ್ಲಿದೆ. ಯಾಕೆ ಮುನ್ನೆಲೆಯಲ್ಲಿದೆ ಅಂತಂದರೆ, ಜಾಗತಿಕವಾಗಿ ನಮ್ಮ ಭೂಮಿಯ ತಾಪಮಾನ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಬಹಳಷ್ಟು ಪರಿಸರ ಸಮಸ್ಯೆಗಳಿದೆ. ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಕನ್ಸಿಡರ್ ಮಾಡಿದ್ರೆ ಭಾಳಷ್ಟು ಜಾಗತಿಕ ಸಮಸ್ಯೆಗಳಿದ್ದಾವೆ. ಓಝೋನ್ ಲೇಯರ್ ಒಂದು ಕಡೆ ಡಿಪ್ಲೀಷನ್ ಆಗ್ತಾ ಇದೆ, ಜಾಗತಿಕವಾಗಿ ಭೂತಾಪಮಾನ ಹೆಚ್ಚಾಗ್ತಾ ಇದೆ, ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಜಾಸ್ತಿ ಆಗಿದೆ, ಆ್ಯಸಿಡ್ ರೈನ್ ಆಗ್ತಾ ಇದೆ, ಹೌದಲ್ವಾ? ಈ ಎಲ್ಲ ಪರಿಸರ ಸಮಸ್ಯೆಗಳಿಗೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಬರ್ತವೆ. ಓಕೆ, ಅದರಲ್ಲಿ ಈ ಒಂದು ಪ್ರಶ್ನೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ದ ಗ್ಯಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗ್ತಕ್ಕಂತಹ ಅನಿಲ ಯಾವುದು ಅಂತೇಳಿ. ಸೊ ನಿಮಗೆ ಗೊತ್ತಿರಬೇಕು, ಈ ಹಸಿರುಮನೆ ಅಂತಕ್ಕಂಥದ್ದು ನಮಗೆ ಒಳ್ಳೆಯದಾ ಕೆಟ್ಟದ? ಸೊ ಅತಿಯಾದರೆ ಅಮೃತ ಕೂಡ ವಿಷ ಅಂತ ಕೇಳಿದ್ದೀರ ನೀವು, ಹೌದಲ್ವಾ? ಈ ಗ್ರೀನ್ ಹೌಸ್ ಗ್ಯಾಸಸ್ಸು ನಮಗೆ ಎಷ್ಟು ಬೇಕೋ ಅಷ್ಟಿದ್ರೆ ಓಕೆ. ಅವು ಜಾಸ್ತಿ ಆದರೆ ಏನಾಗ್ಬಿಡುತ್ತೆ ಅಂತಂದರೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೆ. ಹೇಗಂತ ನೋಡ್ತಾ ಹೋಗೋಣ. ಈಗ ನೀವು ಕಾಮನ್ನಾಗಿ ಕೆಲವೊಂದಿಷ್ಟು ನರ್ಸರಿಗಳಲ್ಲಿ ಎಲ್ಲ ನೋಡ್ತಿದ್ರೆ ನೀವು ಗ್ರೀನ್ ಹೌಸ್ ಇರುತ್ತೆ, ಹೌದಲ್ವಾ? ಆ ಗ್ರೀನ್ ಹೌಸ್ ಏನಕ್ಕೆ ಇರುತ್ತೆ ಅಂತಂದರೆ, ಆ ಒಂದು ಸಸ್ಯ ಸರಿಯಾದ ಬೆಳವಣಿಗೆ ಹೊಂದೋದಕ್ಕೆ, ಕೆಲವೊಂದಿಷ್ಟು ಸೀಡ್ಲಿಂಗ್ ಆಗೋದಕ್ಕೆ, ಸೀಡ್ ಜರ್ಮಿನೇಷನ್ ಆಗೋದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಎನ್ವೈರಾನ್ಮೆಂಟಲ್ಲಿ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಬೇಕಾಗುತ್ತೆ. ಆ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಆ ಗ್ರೀನ್ ಹೌಸ್ಗಳನ್ನು ಅವರು ಬಿಲ್ಡ್ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಭೂಮಿಯ ಸುತ್ತ ಏನಾಗ್ಬಿಡುತ್ತೆ, ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಎಮಿಷನ್ ಆಗ್ತಾ ಹೋಗುತ್ತೆ. ಇಂಡಸ್ಟ್ರೀಸಿಂದಾಗಿರ್ಬೋದು, ವೆಹಿಕಲ್ಸಿಂದಾಗಿರ್ಬೋದು. ಈ ಗ್ಯಾಸಸ್ ಎಮಿಷನ್ ಆದಾಗ ಏನಾಗುತ್ತೆ, ಒಂದು ಶೀಲ್ಡ್ ಥರ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ. ನಮ್ಮ ಭೂಮಿಯ ಸುತ್ತ ಏನಾಗುತ್ತೆ, ಒಂದು ಶೀಲ್ಡ್ ಥರ ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಫಾರ್ಮೇಷನ್ ಆಗಿಬಿಡುತ್ತೆ. ಆ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಂತಂದರೆ ಮೇಯ್ನಾಗಿ ಕಾರ್ಬನ್ ಡೈಆಕ್ಸೈಡ್. ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ 56% ಇರುತ್ತೆ. ಓಕೆ, ನೆಕ್ಸ್ಟ್ ಮೀಥೇನ್, CH4 ಅಂತ ಕರಿತೀವಿ. ಮೀಥೇನ್ ಇದೆಷ್ಟು ಪರ್ಸೆಂಟ್ ಇರುತ್ತೆ ಅಂತಂದರೆ 18% ಇರುತ್ತೆ. ಓಕೆ, ನೋಡಿ, ಕಾರ್ಬನ್ ಡೈಆಕ್ಸೈಡ್ ಮೇನ್ ಗ್ರೀನ್ ಹೌಸ್ ಗ್ಯಾಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೀಥೇನ್ ಎಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಹೇಳಿ? ಎಲ್ಲಿ ವೆಟ್ಲ್ಯಾಂಡ್ಸ್ ಇರುತ್ತೆ, ಎಲ್ಲಿ ಜಾಸ್ತಿ ಭತ್ತ ಬೆಳೀತಾರೆ ಅಂಥ ಪ್ರದೇಶಗಳಲ್ಲಿ ಈ ಒಂದು ಮೀಥೇನ್ ಗ್ಯಾಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್
CFCs ಕ್ಲೋರೋಫ್ಲೋರೋಕಾರ್ಬನ್ಸ್ ಅಂತ ಕರಿತೀವಿ. ನಾವು ಎಲ್ಲಿ ರೆಫ್ರಿಜರೇಟರ್ಗಳು ಯೂಸ್ ಮಾಡ್ತೀವಿ ಅಲ್ಲಿ ಆ ಭಾಗದಲ್ಲಿ ಏನಾಗುತ್ತೆ ಈ ಒಂದು CFC ಗ್ಯಾಸ್ ರಿಲೀಸ್ ಆಗುತ್ತೆ. ಅದೆಷ್ಟಿರುತ್ತೆ ಅಂತಂದರೆ 13% ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಓಜೋನ್ ಅಂತಕ್ಕಂಥದ್ದು ವೆರಿ ಡೇಂಜರಸ್, ಅದು ವಿಷಕಾರಿ. ನಿಮ್ಗೆ ಗೊತ್ತಿರಲಿ, ಕೇಳ್ತಾರೆ ಓಜೋನ್ ಅಂತಕ್ಕಂಥದ್ದು ಒಳ್ಳೆಯದ ಕೆಟ್ಟದಂದರೆ ಅದು ಡೇಂಜರಸ್. ನಿಮ್ಗೆ ಗೊತ್ತಿರಬೇಕು ಓಜೋನ್ ಅಂತಂದರೆ ಆಕ್ಸಿಜನ್ನ 3 ಪರಮಾಣುಗಳಲ್ಲಿ ಸೇರ್ಕೊಂಡಿರುತ್ತಂತಕ್ಕಂಥದ್ದು O3, ಸರಿನಾ? ಆಕ್ಸಿಜನ್, ಒಂದು ಆಕ್ಸಿಜನ್, ಇನ್ನೊಂದು ಆಕ್ಸಿಜನ್, ಈ ಥರ ಏನಾಗುತ್ತೆ 3 ಬಾಂಡಿಂಗ್ ಆಗಿ ಒಂದು ಲೇಯರ್ ಥರ ಫಾರ್ಮೇಷನ್ ಆಗಿರುತ್ತೆ. ಅದಕ್ಕೆ ನಾವು ಓಜೋನ್ ಲೇಯರ್ ಅಂತ ಕರಿತೀವಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ ನೈಟ್ರಸ್ ಆಕ್ಸೈಡ್ 6% ಇರುತ್ತೆ. ಎಷ್ಟಿರುತ್ತೆ ನೈಟ್ರಸ್ ಆಕ್ಸೈಡು? 6% ಇರುತ್ತೆ. ಸೊ ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ತದೆ. ಹಾಗಾದರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಈ ಭೂಮಿಯ ಸುತ್ತ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ನಮ್ಮ ಸೂರ್ಯನಿಂದ ಬರ್ತಕ್ಕಂಥ ರೇಡಿಯೇಷನ್ಸ್ ಏನಿದೆ ಆ ರೇಡಿಯೇಷನ್ಸು ಭೂಮಿಗೆ ಬಂದು ರಿಫ್ಲೆಕ್ಟ್ ಆಗಬೇಕು, ವಾಪಸ್ ಹೋಗ್ಬೇಕು, ಅದು ಒಂದು ಹೀಟ್. ಬಟ್ ವಾಪಸ್ ಹೋಗೋದಕ್ಕೆ ಈ ಗ್ಯಾಸಸ್ ಬಿಡೋದಿಲ್ಲ. ಆ ಒಂದು ತಾಪಮಾನವನ್ನು ಅಲ್ಲೇ ಶೀಲ್ಡ್ ಮಾಡಿಬಿಡುತ್ತೆ. ಶೀಲ್ಡ್ ಮಾಡೋದ್ರಿಂದ ಏನಾಗುತ್ತೆ ಈ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೆ. ಜಾಗತಿಕವಾಗಿ ಈ ಭೂಮಿಯ ತಾಪಮಾನ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತಂತಕ್ಕಂಥದ್ದು, ಸರಿನಾ? ಎಸ್, ನೋಡಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಇಲ್ಲಿ ಒಂದು ಕಡೆ ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್ ಇದೆ, ಒಂದು ಕಡೆ ಹ್ಯೂಮನ್ ಎನ್ಹಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್ ಇದೆ. ಅಂದರೆ ಮಾನವ ನಿರ್ಮಿತವಾಗಿರ್ತಕ್ಕಂಥ ಒಂದು ಏನಿದೆ ದಟ್ ಮೀನ್ಸ್ ಗ್ರೀನ್ ಹೌಸ್ ಗ್ಯಾಸಸ್ ಇದೆ. ಅಂದರೆ ಇಲ್ಲಿ ಲಾರ್ಜಾಗಿ ವೆಹಿಕಲ್ಸ್ನ ಯೂಸ್ ಮಾಡೋದ್ರಿಂದ ಕೆಲವೊಂದಿಷ್ಟು ಗ್ಯಾಸಸ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದು ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ. ನಮಗೆ ಆ್ಯಕ್ಚುಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತಕ್ಕಂಥದ್ದು ಬೇಕು, ಸರಿನಾ? ಇಲ್ಲಿ ಏನಾಗುತ್ತೆ ನೋಡಿ, ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟಲ್ಲಿ ಏನಾಗುತ್ತೆ ರೇಡಿಯೇಷನ್ಸು ಸನ್ನಿಂದ ಬಂದಿರತಕ್ಕಂಥ ಭೂಮಿಗೆ ಬಿದ್ದು ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ರಿಫ್ಲೆಕ್ಷನ್ ಆಗಿದ್ದಾವೆ, ವಾಪಸ್ ಹೋಗುತ್ತೆ ಈಟ್ ದಟ್ ಮೀನ್ಸ್ ಮೋರ್ ಈಟ್ ಈಸ್ ಎಸ್ಕೇಪ್ಸ್ ಇನ್ ಟು ದಿ ಸ್ಪೇಸ್. ಮೋರ್ ಈಟ್ ಜಾಸ್ತಿ ಈಟ್ ಏನಾಗುತ್ತೆ ಸ್ಪೇಸ್ಗೆ ಎಸ್ಕೇಪ್ ಆಗುತ್ತೆ. ಬಟ್ ಈ ಒಂದು ಫಿನಾಮಿನನ್ ಏನಿದೆ, ಈ ಒಂದು ಪ್ರಕ್ರಿಯೆ ಏನಿದೆ ಇದರಲ್ಲಿ ಆಗೋದಿಲ್ಲ. ಯಾಕಂತಂದರೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ನ ಇಲ್ಲಿ ರಿಲೀಸ್ ಮಾಡಿಬಿಟ್ಟಿದ್ದೀವಿ, ಅದಲ್ವಾ? ಈ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡುತ್ತೆ ಈ ಒಂದು ಈಟ್ನ ಸೀಜ್ ಮಾಡಿಬಿಡುತ್ತೆ, ವಾಪಸ್ ಹೋಗದೇ ಇರೋ ರೀತಿ. ಅಂದರೆ ಲೆಸ್ ಈಟ್ ಈಸ್ ಎಸ್ಕೇಪ್ಸ್ ಇನ್ ಟು ದಿ ಸ್ಪೇಸ್. ಕಡಿಮೆ ಈಟ್ ಏನಾಗುತ್ತೆ ಎಸ್ಕೇಪ್ ಆಗುತ್ತೆ, ಜಾಸ್ತಿ ಈಟಿಲ್ಲಿ ಎಸ್ಕೇಪ್ ಆಗೋದಿಲ್ಲ. ಈ ಜಾಸ್ತಿ ಈಟ್ ಇಲ್ಲೇ ಇರೋದ್ರಿಂದ ಏನಾಗುತ್ತೆ ಈ ಭೂಮಿಯ ತಾಪಮಾನ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಒಂದು ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಹೋಗುತ್ತೋ ಇಡೀ ಜಾಗತಿಕವಾಗಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಜಾಗತಿಕ ಭೂ ತಾಪಮಾನ ಹೆಚ್ಚಾದರೆ ಏನಾಗುತ್ತೆ ಈ ಒಂದು ಹಿಮಾಲಯ ಪರ್ವತಗಳಲ್ಲಿರ್ತಕ್ಕಂಥ ಹಾಗೆ ನಾವು ಏನು ಪೋಲ್ಸ್ ರೀಸನಲ್ಲಿ ನಾವು ಮಂಜುಗಡ್ಡೆ ನೋಡ್ತೀವಿ ಅದು ಕರಗ್ತಾ ಹೋಗುತ್ತೆ. ಎಸ್ಪೆಷಲಿ ಇಫ್ ಯು ಕನ್ಸಿಡರ್ ಅವರ್ ಇಂಡಿಯಾ, ನಮ್ಮ ಭಾರತವನ್ನು ಕನ್ಸಿಡರ್ ಮಾಡಿದಾಗ ಹಿಮಾಲಯ ಪರ್ವತದಲ್ಲಿರ್ತಕ್ಕಂತಹ ಮಂಜುಗಡ್ಡೆ ಏನಾಗ್ತಾ ಹೋಗುತ್ತೆ ಕರಗ್ತಾ ಹೋಗುತ್ತೆ. ಏನಾಗುತ್ತೆ ಕರಗುತ್ತೆ. ಕರಗಿ ನದಿಗಳಿಗೆ ಬಂದು ಸೇರುತ್ತೆ ನೀರು. ನದಿಗಳಿಗೆ ಬಂದಾಗ ಏನಾಗುತ್ತೆ ನದಿ ಹರಿವು ಜಾಸ್ತಿ ಆಗುತ್ತೆ. ಆ ನದಿ ಸುತ್ತಮುತ್ತ ಇರತಕ್ಕಂಥ ಕೆಲವೊಂದಿಷ್ಟು ಪ್ರದೇಶಗಳು ಮುಳುಗಡೆ ಆಗ್ಬೋದು, ಹೌದಲ್ವಾ? ಪ್ರವಾಹಗಳು ಆಗ್ಬೋದು. 2014ರಲ್ಲಿ ಬದ್ರಿನಾಥ್ ಮತ್ತು ಕೇದಾರನಾಥ ಪ್ರದೇಶದಲ್ಲಿ ಈ ಒಂದು ಪ್ರಕ್ರಿಯೆ ಆಯಿತು. ಯಾಕಂದರೆ ಆ ಒಂದು ಟೈಮಲ್ಲಿ ಭಾಳಷ್ಟು ಟೆಂಪ್ರೇಚರ್ ಇತ್ತು, ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಮಂಜುಗಡ್ಡೆಗಳು ಕರಗಿ ನೀರಾಗಿ ಹರಿತು, ಅಲ್ಲಿರ್ತಕ್ಕಂಥ ನದಿಗಳು ಉಕ್ಕಿ ಹರಿದವು, ಭಾಳಷ್ಟು ಏನಾಯಿತು ಲ್ಯಾಂಡ್ಸ್ಲೈಡ್ಗಳಾದವು ಅಲ್ಲಿ ಆ ಒಂದು ಸಂದರ್ಭದಲ್ಲಿ. ಅಂದರೆ ಮತ್ತು ಅದೇ ರೀತಿ ನೀರು ಬಂದು ಸಮುದ್ರಕ್ಕೆ ಸೇರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಗ್ಲೇಷಿಯರಲ್ಲಿ ಕರಗಿರ್ತಕ್ಕಂಥ ನೀರು ಸಮುದ್ರವನ್ನು ಸೇರೋದ್ರಿಂದ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಕರಾವಳಿ ಪ್ರದೇಶಗಳಲ್ಲಿರ್ತಕ್ಕಂತಹ ಈ ಒಂದು ಭೂ ಪ್ರದೇಶಗಳು ಏನಾಗ್ತಾ ಹೋಗ್ತವೆ ಮುಳುಗಡೆ ಆಗ್ತಾ ಹೋಗ್ತವೆ. ಇದೇ ರೀತಿ ಜಾಸ್ತಿ ಆಯಿತು ಅಂತ ಜಸ್ಟ್ ನೀವು ಅಜಂಪ್ಷನ್ ಮಾಡ್ಕೊಳ್ಳಿ. ಈ ಮಂಜೆಲ್ಲ ಕರಗ್ತು ಅಂತಂದರೆ ಈ ಲ್ಯಾಂಡ್ಗಳೇನಿದೆ, ಈ ಒಂದು ಭೂ ಪ್ರದೇಶಗಳೇನಿದಾವೆ ಮುಳುಗ್ತಾ ಬರ್ತವೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಬೇಕು. ಈ ಜಾಗತಿಕ ಭೂತಾಪಮಾನ ತುಂಬ ಕೆಟ್ಟದು ಅಂತಕ್ಕಂಥದ್ದು. ಓಕೆ, ಎಸ್. ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ನಿಮ್ಗೆ ಇದಕ್ಕೆ ಆನ್ಸರ್ ಗೊತ್ತಾಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಇಸ್ ಎನ್ ಗ್ರೀನ್ ಹೌಸ್ ಗ್ಯಾಸ್, ಕರೆಕ್ಟಾ? ನೆಕ್ಸ್ಟ್ ಹೈಡ್ರೋಜನ್, ನೈಟ್ರೋಜನ್ ಇವೆಲ್ಲ ಕೂಡ ಕಾರಣ ಆಗಲ್ಲ. ಕೇಳಿರೋದು ಹಸಿರು ಮನಕ್ಕೆ ಕಾರಣ ಆಗ್ತಕ್ಕಂಥ ಅನಿಲ ಯಾವುದು ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್. ನೋಡಿ, ಆಕ್ಸಿಜನ್ ಕಾರಣ ಆಗೋದಿಲ್ಲ, ಯಾಕಂದರೆ ಅದು ಜೀವ ಅನಿಲ ಅಂತ ಕರಿತೀವಿ ನಾವು, ಹೌದಲ್ವಾ? ನಾವು ಉಸಿರಾಡೋದಕ್ಕೆ ಬಳಸ್ತಕ್ಕಂಥ ಅನಿಲ ಇದು ಆಗೋದಿಲ್ಲ. ಹೈಡ್ರೋಜನ್ ಕೂಡ ಆಗೋದಿಲ್ಲ, ನೈಟ್ರೋಜನ್ ಕೂಡ ಆಗೋದಿಲ್ಲ. ಯಾಕಂದರೆ ನಮ್ಮ ಪರಿಸರದಲ್ಲಿ 78% ನೈಟ್ರೋಜನ್ ಇದೆ, ಹೌದಲ್ವಾ?
ಇಷ್ಟು ನೈಟ್ರೋಜನ್ ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಟ್ ಥ್ರೂ ಪ್ಲ್ಯಾಂಟ್ಸ್ ಸಸ್ಯಗಳ ಮುಖಾಂತರ ನಾವೇನು ಮಾಡ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ ಅಂತಕ್ಕಂಥದ್ದು. ಓಕೆ, ಬಟ್ ಇಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಆಗಿ ಆ್ಯಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಎಸ್ ದ ಪಿ ಎಚ್ ಆಫ್ ಪ್ಯೂರ್ ವಾಟರ್ ಈಸ್, ಶುದ್ಧ ನೀರಿನ ಪಿ ಎಚ್ ಎಷ್ಟು ಅಂತ. ಇಲ್ಲಿ ಪಿ ಎಚ್ ಅಂತಂದರೆ ಏನು, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಎಷ್ಟಿದೆ. ಸೊ ನಿಮಗೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಇಲ್ಲಿ ಆಮ್ಲಗಳು ಅಂತಂದರೆ ಇಂಗ್ಲೀಷಲ್ಲಿ ಆ್ಯಸಿಡ್ಸ್ ಅಂತ ಕರಿತೀವಿ, ಪ್ರತ್ಯಾಮ್ಲಗಳು ಅಂದರೆ ಬೇಸಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಅವ್ರು ಕೇಳಿರೋದೇನು, ಶುದ್ಧ ನೀರಿನ ಪಿ ಎಚ್. ಈ ಆ್ಯಸಿಡ್ಸಲ್ಲಿ ಮತ್ತು ಬೇಸಸ್ಸಲ್ಲಿ ಈ ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಈಗ ಆ್ಯಸಿಡ್ಸ್ ಅಂದರೆ ಏನು, ಕಾಮನ್ ಆಗಿ ಆ್ಯಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಅಂತ ಹೇಳ್ತೀವಿ. ಹುಳಿ ಇರ್ತದೆ, ಇವು ಬಿಟ್ಟರ್ ಟೇಸ್ಟ್ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗೆ ಮೇನಾಗಿ ಆ್ಯಸಿಡ್ಸ್ ಅಂದರೆ ಯಾವ H+ ಅಯಾನ್ಸ್ನ ಕೊಡ್ತಾವೋ ಅವುಗಳನ್ನ ನಾವು ಆ್ಯಸಿಡ್ಸ್ ಅಂತ ಕರಿತೀವಿ. ಯಾವ ಒಂದು ಕಾಂಪೌಂಡು OH- ಅಯಾನ್ಸ್ನ ಕೊಡುತ್ತಾವೋ ನಾವು ಬೇಸಸ್ ಅಂತ ಕರಿತೀವಿ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಫ್ ವಿ ಕನ್ಸಿಡರ್ H2SO4 ಆ್ಯಂಡ್ HCl. ಓಕೆ, HCl ಅಂತಕ್ಕಂಥದ್ದು ಒಂದು ಆ್ಯಸಿಡು, H2SO4 ಅಂತಕ್ಕಂಥದ್ದು ಕೂಡ ಒಂದು ಆ್ಯಸಿಡ್, ಹೌದಲ್ವಾ. ವೆನ್ ಇಟ್ ಡಿಸೋಸಿಯೇಟ್ ಇಟ್ ಗಿವ್ಸ್, ಇವು ಡಿಸೋಸಿಯೇಟ್ ಆದಾಗ ಏನು ಕೊಡ್ತವೆ, H+ ಅಯಾನ್ಸ್ ಕೊಡುತ್ತೆ. ವೆನ್ ಇಟ್ ಡಿಸೋಸಿಯೇಟ್ ಇಟ್ ಗಿವ್ಸ್ H+ ಅಯಾನ್ಸ್ ಆ್ಯಂಡ್ Cl- ಅಯಾನ್ಸ್, ಹೌದಾ. ನೆಕ್ಸ್ಟ್ H2SO4 ಏನು ನೋಡಿ, H2+ SO4- ಅಯಾನ್ಸ್. ಅಂದರೆ ಇಲ್ಲಿ ನಮ್ಗೆ ಮೇನಾಗಿ ಯಾವ ಒಂದು ಅಯಾನ್ಸ್ ಕೊಡ್ತು, H+ ಅಯಾನ್ಸ್ ಸಿಗ್ತಾ ಇದೆ. ಆದ್ದರಿಂದ ಆ್ಯಸಿಡ್ಸ್ H+ ಅಯಾನ್ಸ್ ಕೊಡ್ತದೆ, ಬೇಸಸ್ಸು OH- ಅಯಾನ್ಸ್ ಕೊಡುತ್ತೆ. ಬೇಸಸ್ ಅಂದರೆ ಯಾವ ಸರ್, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ NaOH ಆ್ಯಂಡ್ KOH, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ನೋಡಿ ಇದರಲ್ಲಿ ಇವು ಡಿಸೋಸಿಯೇಟ್ ಆದಾಗ ಏನು ಕೊಡ್ತವೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ NaOH ಈಸ್ ಡಿಸೋಸಿಯೇಟ್, ಇಟ್ ಗಿವ್ಸ್ Na+ OH- ಅಯಾನ್ಸ್. ಓಕೆ, ನೆಕ್ಸ್ಟ್ KOH ಡಿಸೋಸಿಯೇಟ್ ಆದಾಗ ಏನು ಕೊಡುತ್ತೆ, K+ OH- ಅಯಾನ್ಸ್. ಅಂದರೆ ಇಲ್ಲಿ OH- ಅಯಾನ್ಸ್ ಸಿಗ್ತಾ ಹೋಗುತ್ತೆ ಯಾವಾಗ, ಈ ಬೇಸಸ್ಸು ಡಿಸೋಸಿಯೇಟ್ ಆದಾಗ. ಹಾಗಾದರೆ ಈ ಒಂದು H+ ಅಯಾನ್ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ನೀರಿನಲ್ಲಿ ಎಷ್ಟಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಮಾರ್ಕ್. ನೋಡಿ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಂದ್ರೆ ಪಿ ಎಚ್ ಸ್ಕೇಲ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಸೊ ನೋಡಿ ನಾವು ಇದನ್ನು ಪಿ ಎಚ್ ಸ್ಕೇಲ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು 0ಇಂದ ಹಿಡಿದು ಅಪ್ ಟು 14ವರೆಗೆ ನಿಮಗೆ ಕೆಲವೊಂದಿಷ್ಟು ನಂಬರ್ಸ್ ಕಾಣಿಸ್ತಾ ಇದೆ, ಹೌದಾ. ಇದರಲ್ಲಿ ಈ 7 ಅಂತಕ್ಕಂಥದ್ದು ಏನಿದೆ ಇದನ್ನು ನ್ಯೂಟ್ರಲ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಆ್ಯಸಿಡ್ ಅಥವಾ ಬೇಸ್ ಅಂತಕ್ಕಂಥದ್ದಿರಲ್ಲ, ಆ ಎರಡು ಕೂಡ ಇಲ್ಲಿ ನ್ಯೂಟ್ರಲ್ ಆಗಿರುತ್ತೆ ಅಂತಕ್ಕಂಥದ್ದು. 7ರಿಂದ ಏನಾದರೂ ವ್ಯಾಲ್ಯೂ ಪಿ ಎಚ್ ವ್ಯಾಲ್ಯೂ 7ರಿಂದ ಒಳಗಡೆ ಬಂತು ಅಂತಂದರೆ ಅದನ್ನು ನಾವು ಆ್ಯಸಿಡಿಕ್ ಕಂಡೀಷನ್ ಅಂತ ಕರಿತೀವಿ. ಅಲ್ಲಿ ಆಮ್ಲಗಳಿದ್ದಾವೆ ಅಂತ ಅರ್ಥ. 7ರಿಂದ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದರೆ ನಾವು ಅದನ್ನೇನಂತ ಕರಿತೀವಿ, ಬೇಸಿಕ್ ನೇಚರ್ ಅಂತ ಕರಿತೀವಿ. ಇದನ್ನು ಆ್ಯಸಿಡಿಕ್ ನೇಚರ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಪ್ಯೂರ್ ವಾಟರ್ ಏನಿದೆ, ನಾವು ಕುಡಿತಕ್ಕಂಥ ಪ್ಯೂರ್ ವಾಟರು ಮತ್ತು ಬ್ಲಡ್ ಪಿ ಎಚ್ ವ್ಯಾಲ್ಯೂ ಎಷ್ಟಿರಬೇಕಂತಂದರೆ 7 ಇರಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ಭಾಳಷ್ಟು ಕಾಂಪೊನೆಂಟ್ಸಿಂದು ಪಿ ಎಚ್ ವ್ಯಾಲ್ಯೂ ಇದೆ, ನೀವು ನೋಡ್ಕೊತ ಹೋಗ್ಬೋದು. ನಮ್ಮ ಸ್ಟೊಮಕ್ ಒಳಗಡೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ, HCl ಇರುತ್ತೆ, ಹೌದಲ್ವಾ. ಆ HCl ಇಂದು ಪಿ ಎಚ್ ಎಷ್ಟು 1 ಅಂದರೆ ಇಲ್ಲಿ 1 ತೋರಿಸ್ತಾ ಇದೆ ವ್ಯಾಲ್ಯೂ ಅಂದರೆ ಅದು ಆ್ಯಸಿಡ್ ಅಂತ ಅರ್ಥ. 7ರಿಂದ ಮೇಲ್ಗಡೆ ಬಂದರೆ ಅದು ಬೇಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಲೆಮನ್ ಜ್ಯೂಸ್ ಆ್ಯಂಡ್ ವಿನೆಗರ್. ವಿನೆಗರ್ ಅಂದರೆ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ ನಾವು. ಈ ವಿನೆಗರಲ್ಲಿ ಮತ್ತು ಲೆಮನ್ ಜ್ಯೂಸಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಅದಕ್ಕೋಸ್ಕರ ಅದ್ರ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ನೋಡಿ, 2 ಇದೆ, ಅಂದರೆ ಆ್ಯಸಿಡ್ ಅಂತ ಅರ್ಥ. ನೀವು ಅಪ್ ಟು 7 ಬರೋವರೆಗೂ ಕೂಡ ಇವೆಲ್ಲ ಆ್ಯಸಿಡ್ಸೇ. ನೆಕ್ಸ್ಟ್ ನೋಡಿ ಗ್ರೇಪ್ಸ್ ಆಗಿರ್ಬೋದು, ಆರೆಂಜ್ ಜ್ಯೂಸ್ ಆಗಿರ್ಬೋದು, ಸೊ ಇದರಲ್ಲಿ ಟೊಮೆಟೊ ಆಗಿರ್ಬೋದು, ಇವುಗಳಿಗೆಲ್ಲ ಮತ್ತು ಕಾಫಿ. ಜಾಸ್ತಿ ಕಾಫಿ ಕುಡಿಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಿರ್ತಾರೆ, ಅಂದರೆ ಅಸಿಡಿಕ್ ಕಂಡೀಷನ್ಸ್, ಯಾಕಂದರೆ ಅದರಲ್ಲಿ ಅಸಿಡಿಕ್ ಕಂಟೆಂಟ್ ಇದೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೆಲ್ತಿ ಸ್ಕಿನ್ನಲ್ಲಿರ್ತಕ್ಕಂಥದ್ದು ಎಷ್ಟಿರುತ್ತೆ, ನೈಲ್ಸಲ್ಲಿ ಪಿ ಎಚ್, ನೆಕ್ಸ್ಟ್ ನಮ್ಮ ಯೂರಿನಲ್ಲಿ, ನೆಕ್ಸ್ಟು ಸಲೈವರಿ, ಆಮೇಲೆ ನೆಕ್ಸ್ಟ್ ಮಿಲ್ಕಲ್ಲಿ. ಸೊ ಇವುಗಳನ್ನೆಲ್ಲ ಜಸ್ಟ್ ನೀವು ನೋಡ್ತಾ ಹೋಗ್ಬೋದು, ಎಕ್ಸಾಮಲ್ಲಿ ಯಾವುದಾದ್ರೂ ಕೇಳ್ಬೋದು ಅಂತಕ್ಕಂಥದ್ದು. ಓಕೆ, ಮೇನಾಗಿ ಪ್ಯೂರ್ ವಾಟರ್ ಅಂತ ಇಲ್ಲಿ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 7 ಇರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನೋಡಿ 7ರಿಂದ ಮೇಲಕ್ಕೆ ವ್ಯಾಲ್ಯೂಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ಶಾಂಪೂಸ್ ಬರ್ಬೋದು, ಬೇಕಿಂಗ್ ಸೋಡಾ ಆಗಿರ್ಬೋದು, ಟೂತ್ ಪೇಸ್ಟ್, ನಾವು ಕಾಮನ್ನಾಗಿ ಪೇಸ್ಟು, ಸೋಪುಗಳು, ಇವುಗಳಿಗೆಲ್ಲ ಮಿಲ್ಕ್ ಆಫ್ ಮೆಗ್ನೀಷಿಯಾ,
ಇದರೆಲ್ಲ ನಾವು ಬೇಸಿಕ್ ಕಂಟೆಂಟ್ ಇರ್ತಕ್ಕಂಥವನ್ನು ನೋಡ್ತಾ ಹೋಗ್ತೀವಿ. ಓಕೆ, ಕಾಸ್ಟಿಕ್ ಸೋಡಾ, ಸೊ ಇವೆಲ್ಲ ಬೇಸ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ದ ಪಿ ಎಚ್ ಆಫ್ ಪ್ಯೂರ್ ವಾಟರ್ ಈಸ್ 7 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಎಸ್, 7 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಕ್ವಶನ್ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ವಿಚ್ ಗ್ಯಾಸ್ ಈಸ್ ರಿಲೀಸ್ಡ್ ವೆನ್ ಎನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್? ಓಕೆ, ಇದು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂತ ಒಂದು ಚಾಪ್ಟರ್ ಇದೆ, SLCನಲ್ಲಿದೆ. ನಾವು ಎನ್ವಿರಾನ್ಮೆಂಟಲ್ ಸೈನ್ಸ್ನ 1ನೇ ತರಗತಿಯಿಂದ ಹಿಡಿದು 4ನೇ ತರಗತಿವರೆಗೂ ನಾವು ಪರಿಸರ ಅಧ್ಯಯನ ಅಂತ ಸ್ಟಡಿ ಮಾಡ್ತೀವಿ. ಅಲ್ಲಿ ಸೋಷಿಯಲ್ಲು ಬರುತ್ತೆ, ಎನ್ವಿರಾನ್ಮೆಂಟಲ್ ಸೈನ್ಸು ಕೂಡ ಇನ್ಕ್ಲೂಡ್ ಆಗಿ ಅದನ್ನು ಮಾಡ್ತೀವಿ. ನಾವು ಸಪ್ರೇಟಾಗಿ ಸೈನ್ಸ್ ಅಂತ ಅಧ್ಯಯನ ಮಾಡೋದಿಲ್ಲ. ಸಪ್ರೇಟ್ ಆಗೋದು ಯಾವಾಗ? 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾವು ವಿಜ್ಞಾನ ಅಂತ ಕಲಿತಾ ಹೋಗ್ತೀವಿ. ಓಕೆ, ಇನ್ನು 8ನೇ ಕ್ಲಾಸ್ಗೆ ಬಂದಮೇಲೆ ಅಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು ಮತ್ತು ಬಯಾಲಜಿ ಅಂತ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದು 10ನೇ ಕ್ಲಾಸಲ್ಲಿ ಇರ್ತಕ್ಕಂಥದ್ದು, ಅಲ್ಲಿವರೆಗೂ ಕೂಡ ಕ್ವಶನ್ಸ್ ಕೇಳ್ತಿರೋಂಥಕ್ಕಂಥದ್ದು. ಓಕೆ, ನೋಡಿ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಲ್ಲಿ ಇಂಟರ್ ರಿಲೇಷನ್ಸ್ ನಾವು ನೋಡ್ತಾ ಹೋಗ್ಬೋದು. ಏನಂದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ನೋಡಿ, ಒಂದು ವಿಚ್ ಗ್ಯಾಸ್ ಈಸ್ ರಿಲೀಸ್ಡ್ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಆ್ಯಸಿಡ್ ಅಂದರೆ ಏನು? ಆಮ್ಲಗಳು ಅಂತ ಗೊತ್ತಿದೆ, ಹೌದಲ್ವಾ? ಈ ಆಮ್ಲಗಳು. ಇಲ್ಲಿ ಮೆಟಲ್ಸ್ ಅಂದರೆ ಏನು? ಲೋಹಗಳು. ಇಲ್ಲಿ ಲೋಹಗಳು ಮತ್ತು ಅಲೋಹಗಳು ಚಾಪ್ಟ್ರು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಮತ್ತು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಚಾಪ್ಟ್ರಿಂದ ಒಂದು ಐಡಿಯಾ ಇರಬೇಕು. ಇಲ್ಲಿ ಮೆಟಲ್ಸ್ ಅಂತ ತಗೊಂಡಾಗ ಲೋಹಗಳ ಲಕ್ಷಣಗಳನ್ನು ನೋಡ್ತೀವಿ ನಾವು. ಭೌತಿಕ ಲಕ್ಷಣಗಳು ಮತ್ತು ರಾಸಾಯನಿಕ ಲಕ್ಷಣಗಳು ಅಂತ ನೋಡ್ತೀವಿ. ಭೌತಿಕ ಲಕ್ಷಣಗಳು ಅಂತಂದ್ರೆ ಏನು? ನಮಗೆ ಕಾಣ್ತಕ್ಕಂಥ ಲಕ್ಷಣಗಳು, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥವು, ಫೀಲ್ ಮಾಡ್ತಕ್ಕಂಥವು ಭೌತಿಕ ಲಕ್ಷಣಗಳಾಗಿರ್ತವೆ. ಬಟ್ ಕೆಮಿಕಲ್ ಪ್ರಾಪರ್ಟೀಸ್ನ ನಮಗೆ ಕಣ್ಣಿಂದ ನೋಡೋಕ್ಕಾಗಲ್ಲ. ಅಂಥ ಒಂದು ಪ್ರಾಪರ್ಟೀಸ್ನ ನಾವು ಸ್ಟಡಿ ಮಾಡ್ತಾ ಹೋದಾಗ ಒಂದು ಮೆಟಲ್ ಅಂತಕ್ಕಂಥದ್ದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೆ ಏನು ಸಿಗುತ್ತೆ? ಆ್ಯಸಿಡ್ನ ಕನ್ಸಿಡರ್ ಮಾಡಿ, ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್, ಅದು ಕೆಮಿಕಲ್ ಪ್ರಾಪರ್ಟೀಸ್ನ ಸ್ಟಡಿ ಮಾಡಬೇಕಾದ್ರೆ ಬರುತ್ತೆ. ಇಲ್ಲಿ ಕೇಳಿರ್ತಾರೆ ನೋಡಿ, ವಿಚ್ ಗ್ಯಾಸ್ ಈಸ್ ರಿಲೀಸ್ಡ್ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್. ಒಂದು ಮೆಟಲ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆದರೆ ಯಾವ ಗ್ಯಾಸ್ ಬರುತ್ತೆ ಅಂತಕ್ಕಂಥದ್ದು. ಸೊ ಇದು SLCನಲ್ಲಿದೆ. ಸೊ ನೀವು ಗಮನಿಸಿರ್ಬೋದು ಈ ಚಿತ್ರವನ್ನು. ಇಲ್ಲಿ ಏನಿದೆ ನೋಡಿ, ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದಾರೆ. ಏನು ತಗೊಂಡಿದ್ದಾರೆ? ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದಾರೆ. ಈ ಟೆಸ್ಟ್ ಟ್ಯೂಬಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸ್ ತಗೊಂಡಿದ್ದಾರೆ. ಏನು ಜಿಂಕ್ ಗ್ರ್ಯಾನ್ಯೂಲ್ಸ್ ಅಂತಂದರೆ ಏನು? ಜಿಂಕ್ ಅಂತಕ್ಕಂಥದ್ದು ಏನು? ನಾವು ಏನು ನೋಡಿದ್ವಿ ಇಲ್ಲಿ ನೋಡಿ, ಮೆಟಲ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್. ನಾವೀಗ ಮೆಟಲ್ನ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗೋದಕ್ಕೆ ಬಿಡಬೇಕು. ನೋಡೋಣ ಯಾವ ಗ್ಯಾಸ್ ಬರುತ್ತೆ ಅಂತೇಳಿ. ಓಕೆ, ನೋಡಿ, ಇಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸ್ ಜಡನ್ ತೊಗೊಂಡಿದ್ವಿ. ಇಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸ್ ಇದೆ ಈ ಟೆಸ್ಟ್ ಟ್ಯೂಬಲ್ಲಿ. ಈ ಟೆಸ್ಟ್ ಟ್ಯೂಬ್ಗೆ ಏನು ಹಾಕಿದ್ವಿ ನೋಡಿ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ್ವಿ. ಇಲ್ಲಿ ಸ್ವಲ್ಪ ಜಿಂಕ್ ಗ್ರ್ಯಾನ್ಯೂಲ್ಸ್ ತೊಗೊಂಡಿದ್ದೀವಿ, ಅದಕ್ಕೆ ಏನು ಆ್ಯಡ್ ಮಾಡಿದ್ದೀವಿ? ಸಲ್ಫ್ಯೂರಿಕ್ ಆ್ಯಸಿಡ್, ಆಮ್ಲ ಆ್ಯಡ್ ಮಾಡಿದ್ದೀವಿ. ಏನಾಗುತ್ತೆ? ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಅಂತಂದರೆ, ಈ ಒಂದು ರಿಯಾಕ್ಷನಲ್ಲಿ ನಮಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ಹೈಡ್ರೋಜನ್ ಗ್ಯಾಸು ಈ ಡೆಲಿವರಿ ಟ್ಯೂಬ್ ಮುಖಾಂತರ ಪಾಸ್ ಆಗಿದ್ದು, ಈ ಒಂದು ಬೀಕರಲ್ಲಿ ಸೋಪ್ ಸೊಲ್ಯೂಷನ್ ಹಾಕಿರ್ತಾರೆ. ಈ ಸೋಪ್ ಸೊಲ್ಯೂಷನ್ಗೆ ಪಾಸ್ ಆದಾಗ ಇಲ್ಲಿ ಬಬಲ್ಸ್ ಫಾರ್ಮೇಷನ್ ಆಗುತ್ತೆ. ಈ ಬಬಲ್ಸ್ಗೆ ನಾವು ಒಂದು ಕ್ಯಾಂಡಲ್ ಲೈಟ್ನ ಹತ್ಕೊಂಡಿರ್ತಕ್ಕಂಥ ಕ್ಯಾಂಡಲ್ ಲೈಟ್ನ ಹತ್ರ ತಂದರೆ ಅದು ಪಾಪ್ ಸೌಂಡ್ನ ಪ್ರೊಡ್ಯೂಸ್ ಮಾಡಿ ಆಫ್ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಪಾಪ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ನಮಗೆ ಈ ಪಾಪ್ ಸೌಂಡಿಂದ ಗೊತ್ತಾಗುತ್ತೆ. ಬರ್ನಿಂಗ್ ಆಫ್ ದಿ ಹೈಡ್ರೋಜನ್ ಗ್ಯಾಸ್ ವಿತ್ ಎ ಪಾಪ್ ಸೌಂಡ್. ಅಂದರೆ ಇಲ್ಲಿ ಆ್ಯಸಿಡ್ಸು ಲೋಹಗಳ ಜೊತೆ ರಿಯಾಕ್ಟ್ ಆದಾಗ, ಅಂದರೆ ಆಮ್ಲಗಳು ಲೋಹಗಳ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಯಾವ ಒಂದು ಅನಿಲ ಸಿಗುತ್ತೆ ಅಂತಂದರೆ ಹೈಡ್ರೋಜನ್ ಗ್ಯಾಸ್. ಓಕೆ, ಹೈಡ್ರೋಜನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಾಟ್ ಟೈಪ್ ಆಫ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ಸ್ಟ್ರೆಚ್ಡ್ ಸ್ಪ್ರಿಂಗ್? ನಾವು ಎಳೆದಿರ್ತಕ್ಕಂಥ ಸ್ಪ್ರಿಂಗ್ ಇಲ್ಲಿ ಗಮನಿಸ್ತಾ ಇರ್ಬೋದು. ಈ ಸ್ಪ್ರಿಂಗಲ್ಲಿ ಎಂಥ ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತಂದು. ಓಕೆ, ಕಾಮನ್ ಆಗಿ ಇಟ್ ಈಸ್ ಎ ಫಾರ್ಮ್ ಆಫ್ ಸ್ಟೋರ್ಡ್ ಎನರ್ಜಿ, ಹೌದಲ್ವಾ? ಇದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ ಅಂತಂದ್ರೆ ಏನು, ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ಏನು? ಸೊ ಇವನ್ನೆಲ್ಲ ನಾವು ಕಲಿತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ದ ಎನರ್ಜಿ ಸ್ಟೋರ್ಡ್ ಆಸ್ ಎ ರಿಸಲ್ಟ್ ಆಫ್ ಡಿಫಾರ್ಮೇಷನ್ ಆಫ್ ಎನ್ ಎಲಾಸ್ಟಿಕ್ ಆಬ್ಜೆಕ್ಟ್. ನಾವು ಎಲಾಸ್ಟಿಕ್ ಆಬ್ಜೆಕ್ಟ್ನ ಏನು ಸ್ಟ್ರೆಚ್ ಮಾಡ್ತೀವಿ ಆವಾಗ ಆ ಸ್ಪ್ರಿಂಗಲ್ಲಿ ಒಂದು ಎನರ್ಜಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದ ಸ್ಟ್ರೆಚರಿಂಗ್ ಆಫ್ ದಿ ಸ್ಪ್ರಿಂಗ್, ಅದಕ್ಕೆ ಫಾರ್ಮುಲಾ ಕೇಳ್ತಾರೆ. ಸೊ
ಸ್ವಲ್ಪ ರೇರ್ ಕೇಳಂತಕ್ಕಂಥದ್ದು. ಜಸ್ಟ್ ನೆನಪಿರಲಿ, ಕ್ಯಾಪ್ಸ್ ಇ ಈಸ್ ಈಕ್ವಲ್ ಟು ಸ್ಮಾಲ್ ಇ 1/2 ke² ಅಂತಕ್ಕಂಥದ್ದು. ಇಲ್ಲಿ ಕೆ ಅಂದರೆ ಏನು? ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ಏನು ಕೆ ಇದೆ ಒಂದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇ ಅಂತಕ್ಕಂಥದ್ದನ್ನ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಅಂದರೆ ಎಷ್ಟು ಎಕ್ಸ್ಟೆನ್ಷನ್ ಆಗಿರುತ್ತೆ ಅಂತಕ್ಕಂಥದ್ದು ಮೀಟ್ರಲ್ಲಿ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಇ ಅಂತದ್ದು ಏನಿದೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ, ಅದನ್ನು ಜೌಲಲ್ಲಿ ಮೆಜರ್ ಮಾಡ್ತೀವಿ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು ಇದ್ರಲ್ಲಿ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಎಸ್, ಪ್ರಚನ್ನ ಶಕ್ತಿ ಅಂತ ಕನ್ನಡದಲ್ಲಿ ಕರಿತೀವಿ, ಹೌದಲ್ವಾ? ಎಸ್, ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ನೋಡಿ ಮುಂದಿನ ಪ್ರಶ್ನೆ ಹೀಗಿದೆ. ಇದು ಕೂಡ ಬೆಳಕಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಕ್ವಶನ್ನು, ಬೆಳಕು ಚಾಪ್ಟರ್ಲಿ ಬರುತ್ತೆ. ಓಕೆ, ವಾಟ್ ಹ್ಯಾಪನ್ಸ್ ಟು ಲೈಟ್ ಇಟ್ ಪಾಸಸ್ ಥ್ರೂ ಎ ಪ್ರಿಸಮ್. ಒಂದು ಪ್ರಿಸಮ್ ಅಂತ ನೋಡಿರ್ಬೋದು ನೀವು, ಈ ಥರ ಇರುತ್ತೆ. ಈ ಪ್ರಿಸಮ್ ಏನಿದೆ, ಈ ಪ್ರಿಸಮ್ ಮುಖಾಂತರ ಆ ಬೆಳಕಿನ ಒಂದು ಕಿರಣ, ವೈಟ್ ಲೈಟ್ ಅಂತ ಕರಿತೀವಿ, ಅದಲ್ವ ನಾವು ಇದನ್ನು. ಈ ವೈಟ್ ಲೈಟ್ ಪಾಸ್ ಆದಾಗ, ಈ ವೈಟ್ ಲೈಟ್ ಒಂದು ಪ್ರಿಸಮ್ ಮುಖಾಂತರ ಪಾಸ್ ಆದಾಗ ನಮ್ಗೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ನಾನು ಆಲ್ರೆಡಿ ಕಾಮನ್ ಬಿಲ್ಲು ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಇನ್ ಡೀಟೇಲಾಗಿ ನಾವು ಡಿಸ್ಕಷನ್ ಮಾಡಿದ್ವಲ್ವಾ. ಈಗ ನೀವು ಹೇಳಿ, ಈಗ ಒಂದು ಕಿರಣ ಇದೆ ವೈಟ್ ಲೈಟು, ಇದು ರೇರರ್ ಮೀಡಿಯಮ್, ಹೌದಲ್ವ? ಇಲ್ಲಿ ಗಾಳಿ ಇದೆ, ರೇರರ್ ಮೀಡಿಯಮ್ಮು. ಈ ರೇರರ್ ಮೀಡಿಯಮಿಂದ ಈ ಬೆಳಕಿನ ಕಿರಣ ಏನಿದೆ ಡೆನ್ಸರ್ ಮೀಡಿಯಮ್ಗೆ ಎಂಟರ್ ಕೊಡ್ತಾ ಇದೆ. ಇದು ಗ್ಲಾಸ್ ಅದಲ್ವಾ? ಡೆನ್ಸರ್ ಮೀಡಿಯಮ್ಗೆ ಎಂಟರ್ ಕೊಡ್ತಾ ಇದೆ ಅಂತಂದರೆ ಮೊದಲು ರಿಫ್ರ್ಯಾಕ್ಷನ್ ಆಗಬೇಕು. ಹೌದು, ಮೊದಲು ಏನಾಗಬೇಕು? ರಿಫ್ರ್ಯಾಕ್ಷನ್ ಆಗಬೇಕು, ದ ಬೆಂಡಿಂಗ್ ಆಫ್ ಲೈಟ್ ರೇಸ್, ಹೌದಲ್ವಾ? ಪ್ರಿಸಮ್ ಮೂಲಕ ಹಾದು ಹೋದಾಗ ಏನಾಗುತ್ತೆ ಅಂತಂದರೆ ಮೇಯ್ನಾಗಿ ರಿಫ್ರ್ಯಾಕ್ಷನ್ ಆಗುತ್ತೆ ಮತ್ತು ಡಿಸ್ಪರ್ಷನ್ ಆಗುತ್ತೆ. ಮೇಯ್ನಾಗಿ ಇಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಡಿಸ್ಪರ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರಿಸಮ್ ಕನ್ಸಿಡರ್ ಮಾಡ್ತಾ ಇರೋದು ನಾವು, ವೆನ್ ಎ ವೈಟ್ ಲೈಟ್ ಈಸ್ ಪಾಸ್ಡ್ ಇನ್ ಟು ದಿ ಪ್ರಿಸಮ್ ಇಟ್ ಸ್ಪ್ಲಿಟ್ಸ್ ಇಂಟು 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಅಂತ ಕರಿತೀವಿ. ಅಂದರೆ ಒಂದು ಬೆಳಕಿನ ಕಿರಣ ಏನಿದೆ ವೈಟ್ ಕಲರಿಂದ, ಅದು ಪ್ರಿಸಮ್ ಮುಖಾಂತರ ಪಾಸ್ ಆದಾಗ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆದ್ದರಿಂದ ಡಿಸ್ಪರ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮೊದಲು ರಿಫ್ರ್ಯಾಕ್ಷನ್ ಆಗುತ್ತೆ, ಏನಾಗುತ್ತೆ ಮೇನ್ ಆಗಿ ಅಂತಂದರೆ ಇಲ್ಲಿ ಡಿಸ್ಪರ್ಷನ್ ಆಗುತ್ತೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಇನ್ ಕೇಸ್ ಏನಾದರೂ ಕೆಲವೊಂದಿಷ್ಟು ಈ ಥರ 4 ಕೊಟ್ಟು ಅವರು ನೆಕ್ಸ್ಟ್ ಕೇಳ್ತಾರೆ ಆಪ್ಷನ್ ಏನಲ್ಲಿ ಎ ಮತ್ತು ಬಿ ಸರಿ, ಎ ಮಾತ್ರ ಸರಿ, ಬಿ ಮತ್ತು ಸಿ ಸರಿ, ಈ ಥರ ಕೇಳ್ತಾ ಹೋಗ್ತಾರೆ. ಸೊ ನಿಮ್ಗೆ ಗೊತ್ತಿರಲಿ ಒಂದು ಬೇಸಿಕ್ ನಾಲೆಡ್ಜು, ಮೊದಲು ರಿಫ್ರ್ಯಾಕ್ಷನ್ ಆಗುತ್ತೆ, ತದನಂತರ ಡಿಸ್ಪರ್ಷನ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಇಲ್ಲಿ ಮೇನಾಗಿ ಅವ್ರು ಫೋಕಸ್ ಮಾಡಿ ಕೇಳ್ತಿರೋದು ವೆನ್ ಪ್ರಿಸಮ್ನ ಒಂದು ವೈಟ್ ಲೈಟ್ ಏನಿದೆ ಪ್ರಿಸಮ್ ಮುಖಾಂತರ ಪಾಸ್ ಆದಾಗ ಲೈಟ್, ಇಲ್ಲಿ ಲೈಟ್, ಓಕೆ, ಈ ಬೆಳಕು ಪ್ರಿಸಮ್ ಮೂಲಕ ಒಂದು ಹಾದು ಹೋದಾಗ ಏನಾಗುತ್ತೆ ಅಂತಂದರೆ ಮೊದಲೇದಾಗಿ ರಿಫ್ರ್ಯಾಕ್ಷನ್ ಆಗಿ ಆಮೇಲೆ ಡಿಸ್ಪರ್ಷನ್ ಆಗುತ್ತೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಇದು ಕೂಡ ನಮ್ಮ ಆವರ್ತಕ ಕೋಷ್ಟಕ ಏನು ಪೀರಿಯಾಡಿಕ್ ಟೇಬಲ್ ಇದೆ, ಆ ಪೀರಿಯಾಡಿಕ್ ಟೇಬಲ್ಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ಪ್ರಶ್ನೆ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎನ್ ನೋಬಲ್ ಗ್ಯಾಸ್ ಅಂತ ಕರೀತಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ ಅಂತ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಆಕ್ಸಿಜನ್ ಅಂತಕ್ಕಂಥದ್ದು ಅಟಾಮಿಕ್ ನಂಬರ್ 8 ಈ ಒಂದು ಭಾಗದಲ್ಲಿ ಬರುತ್ತೆ. ಓಕೆ, ಈ ಭಾಗದಲ್ಲಿರ್ತಕ್ಕಂಥದ್ದು ನೋಬಲ್ ಗ್ಯಾಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ, ಇದು ನೋಬಲ್ ಗ್ಯಾಸ್ ಆಗುತ್ತಾ? ಆಗೋದಿಲ್ಲ. ಈ ಪೀರಿಯಾಡಿಕ್ ಟೇಬಲ್ನ 18th ಗ್ರೂಪ್ ಏನಿದೆ 18ನೇ ಗುಂಪಿನಲ್ಲಿರ್ತಕ್ಕಂಥ ಧಾತುಗಳನ್ನು ನಾವು ಏನಂತ ಕರೆದ್ವಿ? ಜಡ ಅನಿಲಗಳು ಅಂತ ಕರೆದ್ವಿ. ಜಡ ಅನಿಲಗಳು ಅಥವಾ ನೋಬಲ್ ಗ್ಯಾಸಸ್ ಅಂತ ಕರೆದ್ವಿ, ಹೌದಲ್ವಾ? ಹಾಗಾದ್ರೆ ಅವ್ರು ಕೇಳಿರೋದು ಅದೇ, ವಿಚ್ ಒನ್ ಇಸ್ ನೋಬಲ್ ಗ್ಯಾಸ್. ನೋಡಿ, ಆಕ್ಸಿಜನ್ ಇದೆ, ಆಕ್ಸಿಜನ್ ಅಲ್ಲ. ನೆಕ್ಸ್ಟ್ ನೈಟ್ರೋಜನ್ ಇದೆ, ನೈಟ್ರೋಜನ್ ಅಲ್ಲ, 7 ಅಟಾಮಿಕ್ ನಂಬರ್ ಇದಲ್ಲ. ನೆಕ್ಸ್ಟ್ ಆರ್ಗನ್, ಹೈಡ್ರೋಜನ್ ಇಲ್ಲಿದೆ. ಆರ್ಗನ್ ಅಂತಕ್ಕಂಥದ್ದು ಎಲ್ಲಿದೆ ನೋಡಿ, ಇಲ್ಲಿದೆ. ಆದ್ದರಿಂದ ನಾವು ಈ ಆವರ್ತಕ ಕೋಷ್ಟಕದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇದ್ದಾಗ ನಮಗೆ ಯಾವ ಒಂದು ಧಾತು ಯಾವ ಒಂದು ಗುಂಪಿನಲ್ಲಿ ಬರುತ್ತೆ, ಅದು ಮೆಟಲ್ಲ, ನಾನ್ ಮೆಟಲ್ಲ, ಮೆಟಲಾಯ್ಡ್ಸಾ, ಓಕೆ, ಇವನ್ನು ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಬರ್ತದೆ ನಿಮಗೆ ಆವರ್ತಕ ಕೋಷ್ಟಕ ಪಾಠ ಮಾಡಬೇಕಾದ್ರೆ ಡೀಟೇಲಾಗಿ ಹೇಳ್ತೀವಿ. ಓಕೆ, ಹಾಗಾದರೆ ನಿಮ್ಗೆ ಇಲ್ಲಿ ಗೊತ್ತಿರಬೇಕು, ಲಾಸ್ಟ್ 18th ಗ್ರೂಪ್ ಏನಿದೆ ಅವನು ನೋಬಲ್ ಗ್ಯಾಸ್ ಅಂತ ಕರಿತೀವಿ. ಇಲ್ಲಿ ಆರ್ಗನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ವಿಚ್ ಲೇಯರ್ ಪ್ರೊಟೆಕ್ಟ್ಸ್ ದ ಅರ್ತ್ ಫ್ರಮ್ ದಿ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಸ್ ಅಂತ ಕರೀತಾರೆ. ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವಂಥ ಪದರ ಯಾವುದು ಅಂತಂದರೆ ಇಲ್ಲಿ ಟ್ರೋಪೋಸ್ಫಿಯರ್ ಕೊಟ್ಟಿದ್ದಾರೆ. ಏನಿದು? ಆಪ್ಷನ್ ಬಿ ಓಜೋನ್ ಲೇಯರ್ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಸ್ಟಾಟೋಸ್ಫಿಯರ್ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಐನೋಸ್ಫಿಯರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ
ನಮ್ಮ ಭೂಮಿಯನ್ನು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅಂದರೆ ಸೂರ್ಯನಿಂದ ಬರ್ತಕ್ಕಂತಹ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನಿದೆ, ಸೂರ್ಯನ ನೇರಳಾತೀತ ಕಿರಣಗಳು ನಮ್ಮ ಭೂಮಿಯನ್ನು ತಲುಪುತ್ತಲ್ವ, ಆ ಭೂಮಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂತಹ ಒಂದು ಲೇಯರ್ ಯಾವುದು ಅಂತಂದರೆ ಓಝೋನ್ ಲೇಯರ್ ಅಂತಕ್ಕಂಥದ್ದು ಸರಿಯಾಗುತ್ತೆ ಇಲ್ಲಿ. ಓಕೆ, ಓಝೋನ್ ಲೇಯರ್ ಏನಿದೆ ನಮ್ಮ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ನಿಂದ ಫಿಲ್ಟರ್ ಮಾಡಿ ಒಳಗಡೆ ಬಿಡುತ್ತೆ. ಸೊ ಆದ್ದರಿಂದ ಓಝೋನ್ ಲೇಯರ್ ಇಸ್ ದ ಕರೆಕ್ಟ್ ಆನ್ಸರ್. ಓಝೋನ್ ಲೇಯರು ನಮ್ಮ ಅಟ್ಮಾಸ್ಫಿರಿಕ್ ಲೇಯರ್ಸಲ್ಲಿ ಯಾವೊಂದು ಲೇಯರ್ಸಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಅದನ್ನು ನಾವು ಸ್ಟ್ಯಾಟೋಸ್ಫಿಯರಲ್ಲಿ ಬರುತ್ತೆ ಅಂತ ಹೇಳಬೇಕು. ಸ್ಟ್ಯಾಟೋಸ್ಫಿಯರ್, ಅಟ್ಮಾಸ್ಫಿರಿಕ್ ಲೇಯರ್ಸ್ ಬರುತ್ತೆ ಇಲ್ಲಿ, ಟ್ರೋಪೋಸ್ಫಿಯರ್, ಸ್ಟ್ಯಾಟೋಸ್ಫಿಯರ್. ಸೊ ಅವನ್ನ ನೀವು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಈ ಕೆಳಗಿನಲ್ಲಿ ಯಾವುದು ಕ್ಷಾರವಾಗಿದೆ ಅಂದರೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಬೇಸ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಆ್ಯಸಿಡ್ಸ್ ಮತ್ತು ಬೇಸಸ್ ಅಂತಂದರೆ ಯಾವ ಒಂದು ಕಾಂಪೌಂಡು H+ ಅಯಾನ್ಸ್ ಕೊಡುತ್ತೋ ಅದು ಆ್ಯಸಿಡ್ ಆಗಿರುತ್ತೆ, ಯಾವ ಒಂದು ಕಾಂಪೌಂಡು OH- ಅಯಾನ್ಸ್ ಕೊಡುತ್ತೋ ಅದು ಬೇಸ್ ಆಗಿರುತ್ತೆ. ಇಷ್ಟು ನೆನ್ಪಿಟ್ಕೊಂಡು ಬಿಟ್ಟರೆ ಸಾಕು. ನಾವು ಹಾಗೆ ನೋಡ್ತಿದ್ದಂಗೆ ಹೇಳ್ಬೋದು ಇಲ್ಲಿ ಯಾವುದು ಕ್ಷಾರೀಯವಾಗಿದೆ ಅಂತಂದರೆ ಬೇಸ್. ಓಕೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು NaOH ಏನಿದೆ ಇದು ಡಿಸೋಸಿಯೇಟ್ ಆದಾಗ ಏನು ಕೊಡುತ್ತೆ. ಡಿಸೋಸಿಯೇಟ್ ಅಂದರೆ ಏನು ಆವಾಗಿಂದ ಹೇಳ್ತಾ ಇದ್ದೀರಲ್ಲ ಸರ್ ಅಂತಂದರೆ ವೆನ್ ಇಟ್ ಡಿಸಾಲ್ವ್ಡ್ ಇನ್ ವಾಟರ್. ಈ NaOH ನಾವು ನೀರಲ್ಲಿ ಡಿಸಾಲ್ವ್ ಮಾಡಿದಾಗ, ಓಕೆ, ನೀರಲ್ಲಿ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, Na++OH- ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ, ಅಂದರೆ ಸ್ಪ್ಲಿಟ್ ಆಗುತ್ತೆ ಅಂತ ಅರ್ಥ. ಇಲ್ಲಿ ಸ್ಪ್ಲಿಟ್ ಆಗಿ OH- ಅಯಾನ್ಸ್ನ ಕೊಡ್ತು, ಅದಕ್ಕೋಸ್ಕರ ಇದೇನು ಬೇಸು ಅಂತ. ಇಲ್ಲಿ HCl ಆಗೋದಿಲ್ಲ. HCl ಸ್ಪ್ಲಿಟ್ ಆದಾಗ ಏನು ಕೊಡುತ್ತೆ, H++Cl- ಅಯಾನ್ಸ್ ಕೊಡುತ್ತೆ. ಇದು ಆ್ಯಸಿಡ್. ಯಾವೊಂದು ಕಾಂಪೌಂಡ್ H+ ಅಯಾನ್ಸ್ನ ಕೊಡುತ್ತೆ ಅದು ಆ್ಯಸಿಡ್ ಆಗಿರುತ್ತೆ, ಇದು ಆಗೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ H2SO4 ಆಗೋಲ್ಲ, ಯಾಕಂದರೆ ಇದು ಕೂಡ ಆ್ಯಸಿಡ್ H2+ ಅಯಾನ್ಸ್ನ ಕೊಡುತ್ತೆ. ಇಲ್ಲಿ NaOH ಅಂತಕ್ಕಂಥದ್ದು ಬೇಸು, ಯಾಕಂದರೆ ಇದು OH- ಅಯಾನ್ಸ್ನ ಡಿಸೋಸಿಯೇಟ್ ಆದಾಗ ಕೊಡುತ್ತೆ ಅಂತಕ್ಕಂಥದ್ದು. ಓಕೆ, ನೀವು ಗಮನಿಸ್ತಾ ಇರ್ಬೋದು ಆ್ಯಸಿಡ್ಸ್ ವರ್ಸಸ್ ಬೇಸಸ್ಸಲ್ಲಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ ನಾನು ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಆ್ಯಸಿಡ್ಸ್ ಅಂತ ಒಂದು ಕಡೆ ಬೇಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ತಾ ಹೋಗ್ಬೋದು ನೀವು. ಇಲ್ಲಿ ಆ್ಯಸಿಡ್ಸ್ಗೂ ಮತ್ತು ಬೇಸಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು, ಆಮ್ಲಗಳಂದ್ರೇನು ಪ್ರತ್ಯಾಮ್ಲಗಳಂತಂದ್ರೇನು ಗೊತ್ತಾಗಬೇಕು. ಸೊ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇಫ್ ವಿ ಕನ್ಸಿಡರ್ ಟೇಸ್ಟ್, ನಾವು ಟೇಸ್ಟನ್ನು ಕನ್ಸಿಡರ್ ಮಾಡಿದ್ರೆ, ಒಂದು ಟೇಸ್ಟನ್ನು ಕನ್ಸಿಡರ್ ಮಾಡಿದ್ರೆ ಆ್ಯಸಿಡ್ಸು ಸೋರ್ ಟೇಸ್ಟ್ ಇರುತ್ತೆ. ಓಕೆ, ನಾವು ಒಂದು ಬೀಕರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಬೀಕರಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ, ಲ್ಯಾಬೊರೇಟ್ರಿ ಒಳಗೆ ಹೋದಾಗ ಒಂದು ಬೀಕರಲ್ಲಿ ಕೊಡ್ತಾರೆ. ಒಂದು ಅದು ಆ್ಯಸಿಡ್ ಬೇಸ್ನ ನಿಮ್ಗೆ ಗೊತ್ತಿಲ್ಲ, ಜಸ್ಟ್ ಒಂದು ಬೀಕರಲ್ಲಿ ಕೊಡ್ತಾರೆ ಏನು ಇದು ಹೇಳು ಅಂತೇಳಿ. ಅವಾಗ ನೀವು ಅದನ್ನು ಟೇಸ್ಟ್ ಮಾಡಿದಾಗ ಸೋರ್ ಟೇಸ್ಟ್ ಇದ್ದರೆ ಅದು ಆ್ಯಸಿಡ್ಡು, ಬಿಟ್ಟರ್ ಟೇಸ್ಟ್ ಇದ್ದರೆ ಬೇಸು. ಹಾಗಂತ ನೀವು ಲ್ಯಾಬ್ರೇಟ್ರಿಗೆ ಹೋಗಿದ ತಕ್ಷಣ ಎಲ್ಲದನ್ನೂ ಬಾಯಲ್ಲೇ ಚೆಕ್ ಮಾಡೋಕ್ಕಾಗಲ್ಲ. ಕೆಲವೊಂದಿಷ್ಟು ಆ್ಯಸಿಡ್ಸು ಡೇಂಜರಸ್ ಇರುತ್ತವೆ, ಹೌದಲ್ವ. ನಾವು ಪ್ರತಿಯೊಂದು ಒಂದು ಕಾಂಪೌಂಡ್ನು ಕೂಡ ಟೇಸ್ಟ್ ಮಾಡಿ ಇದು ಆ್ಯಸಿಡ್ಡು ಇದು ಬೇಸು ಅಂತ ಹೇಳೋಕ್ಕಾಗಲ್ಲ, ಹೌದಲ್ವಾ. ಅವಾಗ ಏನು ಮಾಡ್ಬೋದು ನೋಡಿ, ನಿಮಗೆ pH ಪೇಪರ್ ಅಂತ ಸಿಗುತ್ತೆ, ಹಾಗೆ ಈ ಲಿಟ್ಮಸ್ ಪೇಪರ್ ಅಂತ ಸಿಗ್ತಾ ಹೋಗ್ತವೆ. ಅದರಲ್ಲಿ ಲಿಟ್ಮಸ್ ಪೇಪರ್ ಟೆಸ್ಟು ಮುಖ್ಯವಾಗಿ ನಾವು ಬಳಸ್ತೀವಿ ಒಂದು ಕೊಟ್ಟಿರ್ತಕ್ಕಂಥ ಕಾಂಪೌಂಡು ಆ್ಯಸಿಡ್ಡು ಅಥವಾ ಬೇಸು ಅಂತ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆ, ಆ ಲಿಟ್ಮಸ್ ಪೇಪರನ್ನು ಇಂಡಿಕೇಟರ್ಸ್ ಅಂತ ಕರಿತೀವಿ, ಸೂಚಕಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ಅದರಲ್ಲಿ ಒಂದು ಬ್ಲೂ ಲಿಟ್ಮಸ್ ಪೇಪರ್ ಇದೆ, ಇನ್ನೊಂದು ರೆಡ್ ಲಿಟ್ಮಸ್ ಪೇಪರ್ ಇದೆ. ಓಕೆ, ನಾವೀಗ ಮೊದಲೇದಾಗಿ ಏನು ಮಾಡೋಣ, ಬ್ಲೂ ಲಿಟ್ಮಸ್ ಪೇಪರ್ ತೊಗೊಳ್ಳೋದು. ಇದು ಲ್ಯಾಬಲ್ಲಿ ಸಿಗುತ್ತೆ, ಲ್ಯಾಬ್ರೇಟ್ರಿನಲ್ಲಿರುತ್ತೆ. ಈ ಪೇಪರ್ ತೊಗೊಂಡು ಅವ್ರು ಏನು ಬೀಕರಲ್ಲಿ ಕೊಟ್ಟಿರ್ತಾರಲ್ಲ ಸೊಲ್ಯೂಷನ್, ಅದರಲ್ಲಿ ಡಿಪ್ ಮಾಡಿದಾಗ ಬ್ಲೂ ಕಲರ್ ಇದ್ದಿದ್ದು ರೆಡ್ ಕಲರ್ ಆಗಿ ಏನಾದರೂ ಟರ್ನ್ ಆಯ್ತಪ್ಪ ಅಂತಂದರೆ ಇದು ನಾವು ಡಿಸೈಡ್ ಮಾಡ್ಬೋದು ಇದು ಆ್ಯಸಿಡ್ಡು ಅಂತ. ಓಕೆ, ಆ ಒಂದು ಲಿಕ್ವಿಡ್ ಅವರು ಈ ಒಂದು ನಿಂಬೆ ಹಣ್ಣಿನಿಂದ ಕೂಡ ತಗೊಂಡಿರ್ಬೋದು, ಇಲ್ಲ ನಮ್ಮ ಲ್ಯಾಬಲ್ಲಿರ್ತಕ್ಕಂಥ ಯಾವುದೋ ಒಂದು ಆ್ಯಸಿಡ್ನ ತೊಗೊಂಡಿರ್ಬೋದು. ಫಾರ್ ಎಕ್ಸಾಂಪಲ್ H2SO4ನ ತೊಗೊಂಡಿರ್ಬೋದು, ಹೌದಲ್ವಾ. ನೆಕ್ಸ್ಟ್ HClನ ತೊಗೊಂಡಿರ್ಬೋದು. ಏನಾಗುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ ಇದ್ದಿದ್ದು ರೆಡ್ಡಾಗಿ ಟರ್ನ್ ಆಯಿತು ಅಂದರೆ ಅದು ಆ್ಯಸಿಡ್ಡು. ಇಲ್ಲ ಬ್ಲೂ ಲಿಟ್ಮಸ್ ಪೇಪರ್ ಇದ್ದಿದ್ದು ರೆಡ್ಡಾಗಿ ಟರ್ನ್ ಆಗಿಲ್ಲ, ಹಂಗೆ ಬ್ಲೂ ಏನೇ ಇದೆ ಅಂತಂದರೆ ಅದು ಏನಾಗಿರುತ್ತೆ, ಇದು ಬೇಸ್ ಆಗಿರುತ್ತೆ. ಇದೇನು ಬೇಸೇ ಇದು, ಬಟ್ ರೆಡ್ ಕಲರ್ ಟರ್ನ್ ಆಗಿದೆ ನೋಡಿ, ಹಾಗಾದರೆ ಇದು ಆ್ಯಸಿಡ್ ಅಂತ ನಾವು ಡಿಸೈಡ್ ಮಾಡ್ಬೋದು. ನೋಡಿ ಇಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಲಿಟ್ಮಸ್ ಪೇಪರ್ನ ಅವ್ರು ಏನು ಮಾಡಿದ್ದಾರೆ, ಒಂದು ನಿಂಬೆ ಹಣ್ಣಿನ ಹತ್ರ ತಗೊಂಡೋಗಿದ್ದಾರೆ, ಅದು ರೆಡ್ ಕಲರ್ ಆಗಿ ಟರ್ನ್ ಆಗಿರ್ತದೆ ಇಲ್ಲಿ. ಓಕೆ, ಥ್ರೂ ಲಿಟ್ಮಸ್ ಪೇಪರ್ ಕೂಡ ನಾವೇನು ಮಾಡ್ಬೋದು, ಕೊಟ್ಟಿರ್ತಕ್ಕಂಥ ಕಾಂಪೌಂಡು ಆ್ಯಸಿಡ್ಡು ಅಥವಾ ಬೇಸು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು.
ಅದರಲ್ಲಿ ನ್ಯಾಚುರಲ್ ಇಂಡಿಕೇಟರ್ಸ್, ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಡೀಟೇಲಾಗಿ ಬರ್ತಾ ಹೋಗುತ್ತೆ. ಈವನ್ ನಾವು ಯೂಸ್ ಮಾಡ್ತಕ್ಕಂಥ ಕೆಲವು ಅರಿಶಿಣ ಏನಿದೆ ಅದು ಕೂಡ ಇಂಡಿಕೇಟರ್ಗೆ ಆ್ಯಕ್ಟ್ ಮಾಡುತ್ತೆ. ಓಕೆ, ಈಗ ನಾವು ನಮ್ಮ ಹಳ್ಳಿಗಳ ಕಡೆ ಏನಾದರೂ ಆಶ್ರಯ ಆಗಿದೆ ಅಂತ ಹೇಳ್ಬಿಟ್ಟು ಓಕಳಿ ತೆಗಿತಾರೆ. ಅಲ್ಲಿ ಆ ಒಂದು ಆ್ಯಸಿಡ್ ಬೇಸ್ ರಿಯಾಕ್ಷನ್ಸ್ ಆಗಿ ಏನಾಗುತ್ತೆ ಅಂತಂದರೆ ಆ ಇಂಡಿಕೇಟರ್ ಅರಿಶಿಣ ಅಂತಕ್ಕಂಥದ್ದು ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಅವಾಗ ಹೇಳ್ತಾರೆ, ನೋಡಿ ಎಷ್ಟು ಆಶ್ರಯ ಆಗಿಬಿಟ್ಟಿದೆ ಮಗುಗೆ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರಲ್ಲ ಪಾಪ, ಇದು ಇಂಡಿಕೇಟರಾಗಿ ವರ್ಕ್ ಮಾಡುತ್ತೆ. ಇದು ಬೇಸು ಆ್ಯಸಿಡ್ಡು ಒಂದು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಅಲ್ಲಿ ಏನಾಗುತ್ತೆ, ಒಂದು ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ, ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಕೆಲವೊಂದಿಷ್ಟು ಸೂಚಕಗಳು ಈ ಥರ ಚೇಂಜ್ ಆಗ್ತಾವೆ ಕಲರ್ ಅನ್ನೋದು ಗೊತ್ತಿರೋದಿಲ್ಲ ಅವರಿಗೆ. ಸೊ ನಿಮ್ಗೆ ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್ಗಳಾಗಿ ವಿಜ್ಞಾನವನ್ನು ಕಲಿತಕ್ಕಂತಹ ಒಬ್ಬ ವಿದ್ಯಾರ್ಥಿಯಾಗಿ ನಮಗೆ ಗೊತ್ತಿರಬೇಕಾಗುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಟಚ್ ಮಾಡಿ ಕೂಡ ನಾವು ನೋಡ್ಬೋದು ಯಾವುದು ಕೊರೋಸಿವ್ ಇರುತ್ತೆ, ಅಂದರೆ ನಾಟ್ ಟು ಬಿ ಟಚ್ಡ್. ಎಲ್ಲನೂ ಕೂಡ ಟಚ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ ಕೆಲವೊಂದಿಷ್ಟು ತುಂಬ ಡೇಂಜರಸ್ ಆ್ಯಸಿಡ್ಸ್ ಇರ್ತದೆ, ಟಚ್ ಮಾಡೋಕ್ಕಾಗಲ್ಲ, ಕೊರೋಸಿವ್ ಇರ್ತದೆ. ನೆಕ್ಸ್ಟು ಸ್ಲಿಪರಿ ಇರುತ್ತೆ, ಯಾವುದು ಬೇಸು. ನೆಕ್ಸ್ಟ್ ಲಿಟ್ಮಸ್ ಟೆಸ್ಟ್ ನೋಡಿ, ಆಲ್ರೆಡಿ ಹೇಳಿದೆ ನಾನು. ಈ ಲಿಟ್ಮಸ್ ಕಾಗದವನ್ನು ಬಳಸ್ಕೊಂಡು ಈ ಒಂದು ಬ್ಲೂ ಲಿಟ್ಮಸ್ ರೆಡ್ ಆಗಿ ಟರ್ನ್ ಆಯಿತು ಅಂತಂದ್ರೆ ಅದನ್ನು ನಾವು ಆ್ಯಸಿಡ್ ಅಂತ ಡಿಸೈಡ್ ಮಾಡ್ತೀವಿ, ಹೌದಲ್ವಾ? ನೆಕ್ಸ್ಟ್ ಅದೇ ಒಂದು ಲಿಟ್ಮಸ್ ಪೇಪರ್ ಬ್ಲೂ ಕಲರಾಗಿ ಉಳ್ಕೊಳ್ತು ಅಂತಂದರೆ ಅದನ್ನು ಬೇಸ್ ಅಂತ ಡಿಸೈಡ್ ಮಾಡ್ತೀವಿ. ಹಾಗೆ ಪಿ ಎಚ್ ರೇಂಜ್ ನೋಡಿ, ಈಗ <7 ಇತ್ತು ಅಂತ ತಿಳ್ಕೊಳ್ಳಿ, ಏನಾಗುತ್ತೆ, 7ಕ್ಕಿಂತ ಪಿ ಎಚ್ ಕಡಿಮೆ ಇತ್ತು ಅಂತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಆ್ಯಸಿಡ್ಸ್ ಅಂತ ಕರಿತೀವಿ. ಅದೇ ಪಿ ಎಚ್ ವ್ಯಾಲ್ಯೂ ಎಬವ್ 7 ಇತ್ತು ಅಂತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಬೇಸ್ ಅಂತ ಕರಿತೀವಿ. ಆ್ಯಸಿಡ್ಸು H+ ಅಯಾನ್ಸ್ನ ಕೊಡುತ್ತೆ ಅಂತ ಹೇಳಿದೆ. ದಟ್ ಮೀನ್ಸ್ ಅಯಾನ್ಸ್ ರಿಲೀಸ್ಡ್ ಇನ್ ವಾಟರ್, H+ ಅಯಾನ್ಸ್ ಅಂದರೆ ಆ ಒಂದು ಕಾಂಪೌಂಡನ್ನು ನೀರಿನಲ್ಲಿ ಹಾಕಿದಾಗ ಡಿಸೋಸಿಯೇಟ್ ಆಗಿ H+ ಅಯಾನ್ಸ್ನ ಕೊಡ್ತವೆ ಆ್ಯಸಿಡ್ಸು. ಅದೇ ಬೇಸಸ್ಸು OH- ಅಯಾನ್ಸ್ನ ಕೊಡ್ತವೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ರಿಯಾಕ್ಟ್ಸ್ ವಿತ್ ಮೆಟಲ್ಸ್. ನಾನು ಆಲ್ರೆಡಿ ಹೇಳಿದೆ, ಈ ಆ್ಯಸಿಡ್ಸ್ ಅಂತಕ್ಕಂಥದ್ದು ಈ ಒಂದು ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತಾ? ಎಸ್, ರಿಯಾಕ್ಟ್ ಆಗುತ್ತೆ. ನಾವು ಆಲ್ರೆಡಿ ನೋಡಿದ್ವಿ, ರಿಯಾಕ್ಟ್ ಆಗಿ ನಮ್ಮ ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ ಅಂತ ನೋಡಿದ್ವಿ, ಹೌದಲ್ವಾ? ವೆನ್ ಜಿಂಕ್ ಗ್ರ್ಯಾನ್ಯೂಲ್ಸ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಇಟ್ ಗಿವ್ಸ್ ಹೈಡ್ರೋಜನ್ ಗ್ಯಾಸ್, ಹೌದಲ್ವಾ? ಅಂದರೆ ಈ ಒಂದು ಆಮ್ಲಗಳು ಲೋಹಗಳ ಜೊತೆಗೆ ರಿಯಾಕ್ಟ್ ಆಗ್ತದೆ, ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತಕ್ಕಂಥದ್ದು. ಅದೇ ಒಂದು ಮೆಟಲ್ಸು ಅಲೋಹಗಳ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಅದು ಇಲ್ಲಿ ಬೇಸ್ ಜೊತೆ ರಿಯಾಕ್ಟ್ ಆಗಲ್ಲ. ಈ ಒಂದು ಮೆಟಲ್ಸು ಈ ಒಂದು ಬೇಸ್ ಜೊತೆ ಅಂದರೆ ಏನಂತ ಕರಿತೀವಿ, ಪ್ರತ್ಯಾಮ್ಲ ಜೊತೆ ರಿಯಾಕ್ಟ್ ಆಗಲ್ಲ. ನೋ ರಿಯಾಕ್ಷನ್ ವಿತ್ ಮೋಸ್ಟ್ ಆಫ್ ದಿ ಮೆಟಲ್ಸ್. ಇದು ರಿಯಾಕ್ಷನ್ ಮಾಡಲ್ಲ ಯಾವುದ್ರ ಜೊತೆ, ಮೆಟಲ್ ಜೊತೆ. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಬೇಸ್ ಆರ್ ಆ್ಯಸಿಡ್ ನ್ಯೂಟ್ರಲೈಸ್ ದ ಬೇಸ್ ಟು ಫಾರ್ಮ್. ಅಂದರೆ ಏನು ಮಾಡುತ್ತೆ, ಈ ಆ್ಯಸಿಡ್ಡು ಮತ್ತು ಬೇಸ್ ರಿಯಾಕ್ಷನ್ ಆಯಿತು ಅಂತಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನಾವು ಎಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ನಮ್ಗೆ ಹೊಟ್ಟೆ ಒಳಗಡೆ ಗ್ಯಾಸ್ಟ್ರಿಕ್ ಆಗಿರುತ್ತೆ, ಹೌದಲ್ವ? ಅಂದರೆ HCl ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನಾವು ಟೈಮ್ ಸರಿ ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ ಅಂತಂದರೆ ಏನಾಗುತ್ತೆ, ಹೊಟ್ಟೆ ಒಳಗಡೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಂದರೆ HCl ಗ್ಯಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ನೀರು ಕುಡಿತೀವಿ, ಇಲ್ಲ ಫಾರ್ ಎಕ್ಸಾಂಪಲ್ ಈನೋ ಏನಾದರೂ ತೊಗೊಳ್ತೀವಿ. ಅವಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂತಹ ಬೇಸ್ ಕಂಟೆಂಟ್ ಏನಿದೆ, ಅಲ್ಲಿರ್ತಕ್ಕಂಥ ಆ್ಯಸಿಡ್ ಕಂಟೆಂಟ್ನ ಏನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅಂದರೆ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ದಟ್ ಮೀನ್ಸ್ ಇಟ್ ಈಸ್ ನ್ಯೂಟ್ರಲೈಸ್ ದಟ್ ಕಂಡೀಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನ್ಯೂಟ್ರಲೈಸ್ ಆ್ಯಸಿಡ್ ಟು ಫಾರ್ಮ್ ಎ ಸಾಲ್ಟ್ ಆ್ಯಂಡ್ ವಾಟರ್. ಇದೇ ಒಂದು ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ ಆ್ಯಸಿಡ್ ಮತ್ತು ಬೇಸ್ ಇಲ್ಲಿ ನ್ಯೂಟ್ರಲೈಸ್ ಆಗುತ್ತೆ, ಆ್ಯಸಿಡ್ ಇರ್ತಕ್ಕಂಥದ್ದು ಸಾಲ್ಟಾಗಿ ಫಾರ್ಮೇಷನ್ ಆಗುತ್ತೆ ಮತ್ತು ವಾಟರ್ನ ರಿಲೀಸ್ ಮಾಡುತ್ತೆ. ಸೊ ಇವೆಲ್ಲ ಕೆಮಿಕಲ್ ಪ್ರಾಪರ್ಟೀಸ್ನ ನೀವು ಕಲಿತಾ ಹೋಗಬೇಕು. ಈ ಲೆವೆಲ್ಗೆ ಏನು ನೀವು ಕಲಿತ್ರೆ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿಬಿಡ್ತೀರಿ. ಬಟ್ ಸ್ವಲ್ಪ ಗೊತ್ತಿರಲಿ, ಎಕ್ಸಾಮ್ಸಲ್ಲಿ ಯಾವ ಲೆವೆಲಿಗೆ ಕ್ವಶನ್ಸ್ ಕೇಳ್ತಾರೆ ಹೇಳೋಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್. ಸೊ ಈಗಿನ ಒಂದು ಲೆವೆಲಲ್ಲಿ ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ, ಕ್ವಶನ್ಸ್ ಎಲ್ಲಿಂದ ಬರ್ತಾವೆ ಅಂತಕ್ಕಂಥದ್ದು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ನಾವು ಯಾವ ಏರಿಯಾದಲ್ಲಿ ಫೋಕಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಅವಾಗ ನಾವು ಈ ಒಂದು ಲೆವೆಲಿಗೆ ನಾವು ಟಚ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ NaOH. ಯಾವುದು ಕ್ಷಾರೀಯವಾಗಿದೆ ಅಂತಂದರೆ NaOH ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಇದು ತುಂಬ ಈಸಿಯಾಗಿರ್ತಕ್ಕಂಥ, ತುಂಬ ಸುಲಭವಾಗಿ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಮ್? ಅದರಲ್ಲಿ ರೈಜೋಬಿಯಮ, ಇಕಾಯಿಲಾ, ಸ್ಟೆಪ್ಟೋಕಾಕಸ್, ನೆಕ್ಸ್ಟ್ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ನೈಟ್ರೋಜನ್ ಸ್ಥಿರೀಗೊಳಿಸುವಂತಹ ಬ್ಯಾಕ್ಟೀರಿಯಾಗಳಾಗಿದೆ ಅಂತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿದೆ ಯಾವ ಒಂದು ಗಿಡಗಳು, ಫಾರ್ ಎಕ್ಸಾಂಪಲ್ ಅವು ನಾವು ಏನಂತ ಕರಿತೀವಿ, ಡೈಕಾಟಿನಸ್ ಪ್ಲಾಂಟ್ಸ್. ಓಕೆ, ದ್ವಿದಳ ಧಾನ್ಯದ ಸಸ್ಯಗಳೆಲ್ಲ, ಅದರಲ್ಲೂ ಎಸ್ಪೆಷಲಿ ಈ ಒಂದು ಶೇಂಗಾ ಗಿಡ ಅಂತ ಏನು ಕರಿತೀವಿ, ಅದರಲ್ಲಿ ನಾವು ಈ ಥರ ಗಂಟುಗಳು ನೋಡ್ತಿರ್ಬೋದು ನೀವು. ಓಕೆ, ಈ ಗಂಟುಗಳು ಏನಿದ್ದಾವೆ, ಈ ಒಂದು ಗಂಟುಗಳಲ್ಲಿ ರೈಜೋಬಿಯಮ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಯಾವ ಬ್ಯಾಕ್ಟೀರಿಯಾ ಇರುತ್ತೆ? ರೈಜೋಬಿಯಮ್ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಈ ರೈಜೋಬಿಯಮ್ ಬ್ಯಾಕ್ಟೀರಿಯಾ ಏನಿದೆ ನೋಡಿ, ನಮ್ಮ ಪರಿಸರದಲ್ಲಿ ಇಲ್ಲಿ 78% ಏನಿದೆ, ನೈಟ್ರೋಜನ್ ಇದೆ. ಓಕೆ,
ಈ 78% ನೈಟ್ರೋಜನನ್ನು ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಕೊಳಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸು ಕೂಡ, ಮನುಷ್ಯರು ಕೂಡ ಇದನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಕೊಳಕ್ಕಾಗಲ್ಲ, ಮನುಷ್ಯರನ್ನು ಒಳಗೊಂಡಂತೆ. ಏನು ಮಾಡ್ತದೆ ನೋಡಿ, ಈ 78% ನೈಟ್ರೋಜನ್ನ ಈ ಪ್ಲಾಂಟ್ಗೆ, ಈ ಒಂದು ಸಸ್ಯದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಏನು ಬೇಕು, ನೈಟ್ರೋಜನ್ ಬೇಕಾಗುತ್ತೆ. ಓಕೆಲ್ವಾ? ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ, NPK ಗೊಬ್ಬರಗಳನ್ನು ಹಾಕ್ತಾರೆ, ಕೇಳಿರ್ಬೋದು ನೀವು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಏನು ಯೂರಿಯಾ ಅಂತ ಕರಿತೀವಿ, ಯಾವುದಲ್ವಾ? ಈ ಗೊಬ್ಬರಗಳಲ್ಲಿ ಮೇನಾಗಿ NPK ಅಂತ ಯೂಸ್ ಮಾಡ್ತೀವಿ, ಸಸ್ಯ ಚೆನ್ನಾಗಿ ಬೆಳೀಲಿ ಅಂತ ಆ ಗೊಬ್ಬರನ ನಾವು ಹಾಕ್ತೀವಿ. ಅಂದರೆ ನೈಟ್ರೋಜನ್ ಡಿಫಿಷಿಯನ್ಸಿ ಇದೆ ಇಲ್ಲಿ, ಈ ಜಾಗದಲ್ಲಿ ನೈಟ್ರೋಜನ್ ಡಿಫಿಷಿಯನ್ಸಿ ಇದೆ, ನೈಟ್ರೋಜನ್ ಕೊರತೆ ಇರುತ್ತೆ. ಯಾಕಂದರೆ ಈ ಅಟ್ಮಾಸ್ಫಿರಿಕ್ ನೈಟ್ರೋಜನ್ನ ಫಿಕ್ಸ್ ಮಾಡಿಕೊಡ್ತಕ್ಕಂಥ ಕೆಲಸ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಮಾಡುತ್ತೆ. ಅದರಲ್ಲೂ ಈ ಒಂದು ಶೇಂಗಾ ಗಿಡದಲ್ಲಿ ನಾವೇನು ಡೈಕೋಟಿಲಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ, ಆ ಬೇರುಗಳ ಗಂಟುಗಳಲ್ಲಿ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಈ ಗಿಡಕ್ಕೆ ಬೇಕಾಗಿರ್ತಕ್ಕಂತಹ ನೈಟ್ರೋಜನ್ನ ಅದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೋಡಿ, ಈ ಒಂದು ಸಸ್ಯ ಏನಿದೆ, ಈ ಸಸ್ಯಕ್ಕೆ ನೈಟ್ರೋಜನ್ ಬೇಕು. ನಮ್ಮ ಪರಿಸರದಲ್ಲಿರ್ತಕ್ಕಂಥ 78% ನೈಟ್ರೋಜನ್ನ ಇದು ಸ್ಥಿರೀಕರಣಗೊಳಿಸುತ್ತೆ. ಯಾವುದು? ಈ ರೈಜೋಬಿಯಂ ಬ್ಯಾಕ್ಟೀರಿಯಾ. ಈ ಒಂದು ಬೇರುಗಳ ಗಂಟೆಗಳಲ್ಲಿ ನೈಟ್ರೋಜನ್ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ದಟ್ ಮೀನ್ಸ್ ಏನಾಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ನೈಟ್ರೋಜನ್ ಫಿಕ್ಸೇಷನ್ ಆಗಿ ಒಂದು ಗಿಡಕ್ಕೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ನೈಟ್ರೋಜನ್ ಸಹಕರಿಸುತ್ತೆ ಅಂತಕ್ಕಂಥದ್ದು. ಓಕೆ, ಅದೇ ರೀತಿ ರೈಜೋಬಿಯಂ ಬ್ಯಾಕ್ಟೀರಿಯಾಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಈ ಒಂದು ಸಸ್ಯ ಕೊಡುತ್ತೆ. ಯಾಕಂದರೆ ಗ್ರೀನ್ ಪ್ಲಾಂಟ್ಸ್ ಆರ್ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಪೋಷಕಗಳು ಇಲ್ಲಿ ಆಹಾರ ತಯಾರಾಗುತ್ತೆ. ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರದಲ್ಲಿ ಈ ರೈಜೋಬಿಯಂ ಬ್ಯಾಕ್ಟೀರಿಯಾಗೂ ಕೂಡ ಒಂದಿಷ್ಟು ಆಹಾರವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಅಂದರೆ ಇದು ನಾವು ಸಿಂಬಯೋಸಿಸ್ ಅಂತ ಕರಿತೀವಿ, ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ. ನಿನಗೆ ಬೇಕಾಗಿರ್ತಕ್ಕಂಥ ನೈಟ್ರೋಜನ್ ನಾನು ಕೊಟ್ಟೆ, ನನಗೆ ಬೇಕಾಗಿರ್ತಕ್ಕಂತಹ ಆಹಾರವನ್ನು ನೀನು ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಥರ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಮತ್ತು ಗಿಡ ಹ್ಯಾಕ್ ಮಾಡುತ್ತೆ ಅಂತಕ್ಕಂಥದ್ದು. ಸರಿನಾ? ಎಸ್. ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ ಯಾವುದು? ರೈಜೋಬಿಯಂ ಇಸ್ ದ ಕರೆಕ್ಟ್ ಆನ್ಸರ್. ರೈಜೋಬಿಯಂ ಈಸ್ ಕರೆಕ್ಟ್. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಹೀಗೆ ಕ್ವಶನ್ಗಳಿಗೆ ಬರ್ತಾ ಇರ್ತವೆ. ಎಸ್, ನೋಡಿ, ಅದಕ್ಕಿಂತ ಮುಂಚಿತವಾಗಿ ನಾವೀಗ ಕಾಮನ್ನಾಗಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂದರೆ ಏನು, ಅದು ಹೇಗೆ ಬೇರೆಗಳ ಗಂಟುಗಳಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ನಿಮಗೆ ಸಿಂಪಲ್ಲಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಏನಿದೆ, ಇದು ನಮ್ಮ ಗಿಡ ಡೈಕೋಟಿಲಿನಸ್ ಪ್ಲಾಂಟ್ಸ್, ಶೇಂಗಾ ಗಿಡನಂತೆ ಕನ್ಸಿಡರ್ ಮಾಡಿ. ಇಲ್ಲಿ ನೋಡಿ, ಈ ಬೇರೆಗಳ ಗಂಟುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಆಲ್ರೆಡಿ ಇದೆ. ಸರ್, ಆಗ ಡೈರೆಕ್ಟಾಗಿ ಆ ಗಿಡಕ್ಕೆ ಬಂದುಬಿಡ್ತಾ ಅಂತಂದರೆ ನೋ, ಸ್ಟಾರ್ಟಿಂಗೆಲ್ಲ ಇದಿರೋದಿಲ್ಲ. ಏನು ಗಿಡ ಇರುತ್ತೆ, ಈ ಗಿಡ ಇಲ್ಲಿ ರೈಜೋಬಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಈ ಮಣ್ಣಲ್ಲಿ ಇರುತ್ತೆ. ಓಕೆ, ಈ ಗಿಡ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಿರ್ಬೇಕಾದ್ರೆ, ಎಸ್ಪೆಷಲಿ ಗ್ರೋತ್ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಈ ಬ್ಯಾಕ್ಟೀರಿಯಾಗಳನ್ನ ತನ್ನ ಕಡೆ ಸೆಳೆದುಕೊಳ್ಳುತ್ತೆ. ಓಕೆ, ಅದೇ ಒಂದು ರೂಟ್ಸ್ ಏನಿದೆ, ಆ ರೂಟ್ಸ್ನ ನಾವಿಲ್ಲಿ ಎನ್ಲಾರ್ಜ್ ಮಾಡಿ ನೋಡ್ತೀವಿ. ನೋಡಿ, ಈ ಒಂದು ಏನು ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಇವು ನಾವು ರೈಜೋಬಿಯಾ ಅಂತ ಕರಿತೀವಿ. ಆ ರೈಜೋಬಿಯಾ ಏನಿದೆ ರೂಟ್ ಏರ್ಸ್ಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡಾಗ ಏನಾಗುತ್ತೆ, ಈ ಗಂಟುಗಳಾಗಿ ಫಾರ್ಮೇಷನ್ ಆಗುತ್ತವೆ. ಅಟ್ಯಾಚ್ಮೆಂಟ್ ಆಫ್ ರೈಜೋಬಿಯಾ ಟು ದಿ ರೂಟ್ ಏರ್ಸ್. ಈ ರೂಟ್ ಏರ್ಸ್ ಏನಿದೆ, ಈ ಬೇರಿನ ತುದಿಗಳಿಗೆ ಅಂಟ್ಕೊಳ್ತಾ ಹೋಗುತ್ತೆ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಅವು ಈ ಥರ ಬ್ಯಾಕ್ಟೀರಿಯಾಯ್ಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ರೂಟ್ ನೋಡಲ್ಸಲ್ಲಿ ಏನಂತ ಕರಿತೀವಿ, ರೈಜೋಬಿಯಂ ಬ್ಯಾಕ್ಟೀರಿಯಾ ಗಂಟುಗಳಾಗಿ ಫಾರ್ಮೇಷನ್ ಆಗಿದೆ ಅಂತ ಕರಿತೀವಿ. ಓಕೆ, ಈ ರೀತಿಯಾಗಿ ಮಣ್ಣಿನಲ್ಲಿರ್ತಕ್ಕಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾ ಅನ್ನೋದು ತನ್ನ ಕಡೆ ಸೆಳ್ಕೊಂಡು ಗಂಟುಗಳಾಗಿ ಫಾರ್ಮೇಷನ್ ಮಾಡಿಸ್ಕೊಂಡು ನಮ್ಮ ಪರಿಸರದಲ್ಲಿರ್ತಕ್ಕಂಥ 78% ನೈಟ್ರೋಜನಲ್ಲಿ ಸಸ್ಯದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ನೈಟ್ರೋಜನ್ನ ಪ್ರೊವೈಡ್ ಮಾಡುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆಗೆ ನೋಡಿ, ಆಸಿಡ್ ರೈನ್ ಈಸ್ ಪ್ರೈಮರಿಲಿ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್. ಆಮ್ಲ ಮಳೆ ಅಂತಕ್ಕಂಥದ್ದು ಮುಖ್ಯವಾಗಿ ಇದರ ಉಪಸ್ಥಿತಿಯಿಂದ ಆಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನಮ್ಮ ಜಾಗತಿಕವಾಗಿ ಕೆಲವೊಂದಿಷ್ಟು ಇಶ್ಯೂಸ್ನ ನೋಡ್ತಾ ಹೋಗ್ತಿದ್ದೀವಿ. ಅದರಲ್ಲಿ ಆಸಿಡ್ ರೈನ್ ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಕೇಳ್ತಿರೋದೇನು ಅವರು, ಆಮ್ಲ ಮಳೆ ಮುಖ್ಯವಾಗಿ ಇದರ ಉಪಸ್ಥಿತಿಯಿಂದ ಆಗುತ್ತದೆ ಅಂತಕ್ಕಂಥದ್ದು. ಸೊ ಹಾಗಾದರೆ ಆಸಿಡ್ ರೈನ್ ಅಂತಂದರೆ ಏನು, ಆಮ್ಲ ಮಳೆ ಅಂತಂದರೆ ಏನು? ಸೊ ನಿಮಗೆ ಗೊತ್ತಿದೆ, ನಮ್ಮ ಇಂಡಸ್ಟ್ರೀಸ್ ಇದ್ದಾವೆ ಇಲ್ಲಿ ಕೆಲವೊಂದಿಷ್ಟು. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಯಮುನಾ ನದಿ, ಆ ಯಮುನಾ ನದಿಯ ದಂಡೆಯಲ್ಲಿ ಏನಿದೆ, ತಾಜ್ ಮಹಲ್ ಇದೆ, ಹೌದಲ್ವಾ? ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ನದಿ ಹರಿತಾ ಇದೆ ಅಂತ ತಿಳ್ಕೊಳ್ಳಿ. ಕಾಮನ್ನಾಗಿ ಈ ಒಂದು ಕೈಗಾರಿಕೆಗಳು, ಇಂಡಸ್ಟ್ರೀಸ್ ಎಲ್ಲ ಎಲ್ಲಿ ಕಟ್ಟಿರ್ತಾರೆ ಹೇಳಿ? ನದಿಗಳ ಪಕ್ಕ ಕಟ್ಟಿರ್ತಾರೆ. ಯಾಕಂತಂದರೆ ನಿಮ್ಗೆ ಗೊತ್ತಿದೆ, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಏನಿದೆ, ಆ ಎಫ್ಲುಯೆಂಟ್ಸ್ನ ಈ ನದಿಗೆ ಬಿಡೋದಕ್ಕೆ ಸಹಾಯ ಆಗುತ್ತೆ. ಕೆಲವೊಂದಿಷ್ಟು ಕೆಲವೊಂದಿಷ್ಟು ಎಫ್ಲುಯೆಂಟ್ಸ್ ಅಂತ ಏನು ಕರಿತೀವಿ,
ಮಾಲಿನ್ಯಕಾರಕಗಳು ಅವು ಕೂಡ ಈ ಫಿಲ್ಟರ್ ಮಾಡಿದ್ರೆ ನಮ್ಮ ಪರಿಸರಕ್ಕೆ ಬಂದುಬಿಡ್ತವೆ, ಈ ಇಂಡಸ್ಟ್ರಿಗಳಿಂದ ಬಂದಿರತಕ್ಕಂಥವು. ಓಕೆ, ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಸಲ್ಫರ್ ಟ್ರೈಆಕ್ಸೈಡ್ ಆಗಿರ್ಬೋದು, ನೆಕ್ಸ್ಟು ನೈಟ್ರಸ್ ಆಕ್ಸೈಡ್, ಇವೆಲ್ಲ ಏನಾಗ್ತಾ ಹೋಗ್ತವೆ, ಆಸಿಡ್ ರೈನ್ ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು. ಈ ಒಂದು ಇಂಡಸ್ಟ್ರೀಸಿಂದ ಹೊರಗಡೆ ಬಂದಿರತಕ್ಕಂಥವು. ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಫಾರ್ಮೇಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಇಲ್ಲಿ ಆಸಿಡ್ ರೈನ್ ಅಂದರೆ ಏನಿಲ್ಲ, ಮೇಯ್ನಾಗಿ ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ನೈಟ್ರಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಏನು ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ H2SO4 ಅಂತ ಕರಿತೀವಿ. ಇಟ್ ಈಸ್ ಆ್ಯಸಿಡ್, ಆಮ್ಲ ಅಂತ ಕರಿತೀವಿ. ನೆಕ್ಸ್ಟ್ ಏನು ಫಾರ್ಮೇಷನ್ ಆಗುತ್ತೆ, HNO3 ಫಾರ್ಮೇಷನ್ ಆಗುತ್ತೆ. ಇದು ಕೂಡ ಆ್ಯಸಿಡ್. ಯಾಕೆ ಸರ್ ಆ್ಯಸಿಡ್? ಇದು ಆಲ್ರೆಡಿ ಹೇಳಿದ್ದೀನಿ ನಾನು, ಇದು ಡಿಸೋಸಿಯೇಟ್ ಆದಾಗ H+ ಅಯಾನ್ಸ್ ಕೊಡುತ್ತೆ, ಆದ್ದರಿಂದ ಇದು ಆ್ಯಸಿಡ್. ಹೌದಲ್ವಾ? ನೋಡಿ ಇಲ್ಲಿ ಏನಾಗ್ತಾ ಇದೆ, ಮೊದಲೇದಾಗಿ ನಮ್ಮ ಇಂಡಸ್ಟ್ರೀಸಿಂದ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ನೋಡಿ ಇಂಡಸ್ಟ್ರೀಸಿಂದ ಏನು ರಿಲೀಸ್ ಆಯಿತು, ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಯಿತು. ಆ ಸಲ್ಫರ್ ಡೈಆಕ್ಸೈಡ್ ಏನಿದೆ, ಆ ಸಲ್ಫರ್ ಡೈಆಕ್ಸೈಡ್ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸಲ್ಫರ್ ಟ್ರೈಆಕ್ಸೈಡ್. ಓಕೆ, ಸಲ್ಫರ್ ಟ್ರೈಆಕ್ಸೈಡು ಫಾರ್ಮೇಷನ್ ಆಗುತ್ತೆ. ಯಾವ್ದು ಫಾರ್ಮೇಷನ್ ಆಯಿತು, ಮೊದಲೇದಾಗಿ ಈಗ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆಯಿತು. ಆ ಸಲ್ಫರ್ ಟ್ರೈಆಕ್ಸೈಡು ಫಾರ್ಮೇಷನ್ ಆಗಿಬಿಟ್ಟಿದೆ, ಒಂದು ಫಾರ್ಮೇಷನ್ ಆಯಿತು. ಓಕೆ, ನೆನ್ಪಿಟ್ಕೊಳ್ಳಿ. ಜೊತೆಗೆ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆದಮೇಲೆ ನಾನು ಆಲ್ರೆಡಿ ಹೇಳಿದೆ, ನೈಟ್ರಿಕ್ ಆಸಿಡ್ ಕೂಡ ಫಾರ್ಮೇಷನ್ ಆಗುತ್ತೆ. ಅದು ಹೇಗೆ ಫಾರ್ಮೇಷನ್ ಆಗುತ್ತೆ, ನೀವು ಫಸ್ಟ್ನೇದಾಗಿ ಈ ಒಂದು ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆಗಿದೆ, ಅದನ್ನು ಮೊದಲೇ ಕಲ್ತ್ಬಿಡೋಣ. ಈ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆಗಿರೋದು ನಮ್ಮ ಪರಿಸರದಲ್ಲಿ ನೀವು ನೋಡ್ತಾ ಇದ್ದೀರಾ, ಮಂಜು ಇರುತ್ತೆ. ಓಕೆ, ಫಾಗ್ ಇರುತ್ತೆ, ಕೆಲವೊಂದ್ಸಲ ಮಳೆ ಬರುತ್ತೆ. ಅಲ್ಲಿರ್ತಕ್ಕಂಥ ನೀರಿನ ಜೊತೆ ಈ ಸಲ್ಫರ್ ಟ್ರೈಆಕ್ಸೈಡ್ ಕಂಬೈಂಡ್ ಆಗುತ್ತೆ. ಕಂಬೈಂಡ್ ಆಗಿ ಏನು ಬರುತ್ತೆ ನೋಡಿ, ನಮಗೆ H2SO4 ಬರುತ್ತೆ. H2SO4 ಇದು ಆ್ಯಸಿಡ್ ಬಂತು, ಹೌದಲ್ವಾ? ಅದೇ ರೀತಿ ಈ ನೈಟ್ರಸ್ ಆಕ್ಸೈಡ್ ಇದೆ ನೋಡಿ, NO ಅಂತ ಕರಿತೀವಲ್ಲ, ಅದು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ. ಇಲ್ಲಿ ಹೇಗೆ ಸಲ್ಫರ್ ಡೈಆಕ್ಸೈಡ್ ಕಂಬೈಂಡ್ ಆಯಿತು, ಅದೇ ರೀತಿ ಇಲ್ಲಿ ಏನು ಕಂಬೈಂಡ್ ಆಯಿತು, ಆಕ್ಸಿಜನ್ ಕೂಡ ಕಂಬೈಂಡ್ ಆಗುತ್ತೋ. ಯಾವುದ್ರ ಜೊತೆ ಕಂಬೈಂಡ್ ಆಯ್ತು ನೋಡಿ, ನೈಟ್ರಸ್ ಆಕ್ಸೈಡ್ ಜೊತೆ ಕಂಬೈಂಡ್ ಆದಾಗ ನಮ್ಗೆ ಏನು ಸಿಗುತ್ತೆ ಅಂತಂತಂದರೆ, ನೈಟ್ರಸ್ ಆಕ್ಸೈಡ್ ಕಂಬೈನ್ಸ್ ವಿತ್ ಆಕ್ಸಿಜನ್, ನೈಟ್ರಸ್ ಡೈಆಕ್ಸೈಡ್ ಸಿಗುತ್ತೆ, NO2 ಸಿಗುತ್ತೆ. ಆ NO2 ಎಗೈನ್ ಕಂಬೈನ್ಸ್ ವಿತ್ ವಾಟರ್. ಇಲ್ಲಿ ಏನಾಯಿತು, ಈ ನೈಟ್ರಸ್ ಡೈಆಕ್ಸೈಡು ಮತ್ತು ಸಲ್ಫರ್ ಟ್ರೈಆಕ್ಸೈಡು ನೀರಿನ ಜೊತೆ ಕಂಬೈಂಡ್ ಆಗಿ ನಮಗೆ ಸಲ್ಫ್ಯೂರಿಕ್ ಆ್ಯಸಿಡು ಮತ್ತು HNO3 ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಆಮ್ಲಗಳು ಫಾರ್ಮೇಷನ್ ಆದವು. ಅದಕ್ಕೋಸ್ಕರ ಇಲ್ಲಿ ಮೇಯ್ನಾಗಿ ಆಮ್ಲ ಮಳೆ ಯಾವುದರಿಂದ ಫಾರ್ಮೇಷನ್ ಆಗುತ್ತೆ ಅಂದರೆ ನೋಡಿ ನೀವು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ನೆಕ್ಸ್ಟು ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರಸ್ ಡೈಆಕ್ಸೈಡ್. ಓಕೆ, ಸಲ್ಫರ್ ಡೈಆಕ್ಸೈಡ್ ಎಲ್ಲಿದೆ? ಓಕೆ, ಸಲ್ಫರ್ ಡೈಆಕ್ಸೈಡ್ ಇದು ಕರೆಕ್ಟ್ ಅಲ್ವಾ? ಇದೊಂದು. ನೆಕ್ಸ್ಟು ನೈಟ್ರಸ್ ಡೈಆಕ್ಸೈಡ್. ಓಕೆ, ಇದೊಂದು NO2 ಆ್ಯಂಡ್ SO2. ಸೊ ಇವು ಸರಿಯಾದಂಥ ಉತ್ತರ ಆಗುತ್ತೆ. ಆಕ್ಸಿಜನ್ ಆಗೋದಿಲ್ಲ, ನೈಟ್ರೋಜನ್ ಆಗೋದಿಲ್ಲ, ಮತ್ತು ಕಾರ್ಬನ್ ಮಾನಾಕ್ಸೈಡ್ ಆಗೋದಿಲ್ಲ, ಹೈಡ್ರೋಜನ್ ಕೂಡ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ B ಈಸ್ ಅ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು. ಓಕೆ, ಈ ರಿಯಾಕ್ಷನ್ಸ್ನ ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಅದಕ್ಕೆ ಯಾವುದು ಕಾರಣ ಆಗ್ತಕ್ಕಂಥ ಒಂದು ಅನಿಲಗಳು ಅಂತ ಗೊತ್ತಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ಇಲ್ಲಿ ಯೂಟ್ರಿಫಿಕೇಷನ್ ಆಫ್ ವಾಟರ್ ಬಾಡೀಸ್ ಈಸ್ ಮೇನ್ಲಿ ಡ್ಯೂ ಟು ಅಂತಂದರೆ, ಇಲ್ಲಿ ನಾವು ಜಲಾಶಯಗಳಲ್ಲಿ ಉಂಟಾಗ್ತಕ್ಕಂಥ ಯೂಟ್ರಿಫಿಕೇಷನ್ ಪ್ರೋಸೆಸ್ಸು ಯಾವುದರಿಂದ ಆಗುತ್ತೆ ಅಂತಕ್ಕಂಥದ್ದು, ಯಾವುದರ ಕಾರಣದಿಂದ ಆಗುತ್ತೆ ಅಂತಂದರೆ, ನೀವು ಗಮನಿಸ್ತಾ ಇರ್ತೀರ, ಯಾವುದೋ ಒಂದು ಕೆರೆ, ಯಾವುದೋ ಒಂದು ಪ್ರದೇಶದಲ್ಲಿ ಏನಾಗಿರುತ್ತೆ ಅಂತಂದರೆ ತುಂಬ ಪಾಚಿ ಬೆಳ್ಕೊಂಡ್ಬಿಟ್ಟಿರತ್ತೆ. ಆ ಪಾಚಿ ಬೆಳ್ಕೊಂಡಿರ್ತಕ್ಕಂಥ ಕಂಡೀಷನನ್ನು ನಾವೇನಂತ ಕರಿತೀವಿ ಅಂತಂದರೆ ಯೂಟ್ರಿಫಿಕೇಷನ್ ಅಂತ ಕರಿತೀವಿ. ಓಕೆ, ಆ ಯೂಟ್ರಿಫಿಕೇಷನ್ ಆಫ್ ವಾಟರ್ ಬಾಡೀಸ್ ಈಸ್ ಮೇನ್ಲಿ ಡ್ಯೂ ಟು ಯಾವುದರಿಂದ ಆಗುತ್ತೆ? ಅದು ಒಳ್ಳೆಯದ ಕೆಟ್ಟದ? ಆ ಯೂಟ್ರಿಫಿಕೇಷನ್ ಆದರೆ ತುಂಬ ಡೇಂಜರ್. ಯಾಕಂದರೆ ಆ ಪ್ರದೇಶದಲ್ಲಿ ಆ ಒಂದು ಪಾಂಡಲ್ಲಿ, ಆ ಒಂದು ಕೆರೆಯಲ್ಲಿ ಏನಾದರೂ ಯೂಟ್ರಿಫಿಕೇಷನ್ ಆಯಿತು, ಪಾಚಿ ಜಾಸ್ತಿ ಬೆಳ್ಕೊಳ್ತು ಅಂತಂದರೆ ಅಲ್ಲಿರ್ತಕ್ಕಂಥ ಜಲಚರಗಳು ಸಾಯ್ತವೆ. ಓಕೆ, ಅಲ್ಲಿರ್ತಕ್ಕಂಥ ಅಕ್ವಾಟಿಕ್ ಅನಿಮಲ್ಸಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಆಕ್ಸಿಜನ್ ಲೆವೆಲಲ್ಲಿ ಕಡಿಮೆ ಆಗಿರುತ್ತೆ. ಯಾಕೆ ಕಡಿಮೆ ಆಯಿತು ಆಕ್ಸಿಜನ್ ಲೆವೆಲ್ಲು? ಇಲ್ಲಿರ್ತಕ್ಕಂಥ ಈ ಪ್ಲಾಂಟ್ಸ್ ಏನಿದ್ದಾವೆ, ಆ ಒಂದು ಪ್ಲಾಂಟ್ಸು ಡಿಸಾಲ್ವ್ಡ್ ಆಕ್ಸಿಜನ್ ಏನಿರುತ್ತೆ ನೀರಿನಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕವನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಡ್ತವೆ. ಡಿಸಾಲ್ವ್ಡ್ ಆಕ್ಸಿಜನ್ ಪರ್ಸೆಂಟೇಜ್ ಈಸ್ ವೆರಿ ಲೆಸ್. ಆದ್ದರಿಂದ ಇವುಗಳಿಗೆ ಪಾಪ ನಮ್ಗೆ ಗೊತ್ತಿದೆ, ಮೀನುಗಳಿಗೆಲ್ಲ ಎಂತ ಕರಿತೀವಿ, 2 ಚೇಂಬರ್ಡ್ ಹಾರ್ಟ್ ಇರುತ್ತೆ, ಹೌದಲ್ವಾ? ರೆಸ್ಪಿರೇಷನ್ ಅಂತಕ್ಕಂಥದ್ದು ಬೇಗ ಆಗಬೇಕು. ಅಲ್ಲಿ ಆಕ್ಸಿಜನ್ ಕನ್ಸಂಪ್ಷನ್ ಸಿಗಲಿಲ್ಲ ಅವಕ್ಕಂತಂದಾಗ ಪಾಪ ಅವು ಡೆತ್ ಆಗ್ತವೆ. ಆಕ್ಸಿಜನ್ನು ಈ ಒಂದು ಪ್ಲಾಂಟ್ಸ್ ಕನ್ಸಂಪ್ಷನ್ ಮಾಡಿರ್ತವೆ. ಯಾಕೆ ಜಾಸ್ತಿ ಆಯಿತು ಅಲ್ಲಿ ಅಂತಂದರೆ, ಈ ನೈಟ್ರೇಟ್ ಮತ್ತು
ಫಾಸ್ಫೇಟ್ಗಳಂತಹ ಅಧಿಕ ಪೋಷಕಾಂಶಗಳು ಯಾವುದಕ್ಕೆ ಸೇರುತ್ತೆ? ಈ ಒಂದು ಪಾಂಡಿಗೆ ಸೇರುತ್ತೆ, ಆ ಕೆರೆಗೆ ಸೇರುತ್ತೆ, ಹೌದಲ್ವಾ? ಯಾಕೆ ಈ ನೈಟ್ರೇಟು ಮತ್ತು ಫಾಸ್ಫೇಟ್ಗಳು ಜಾಸ್ತಿ ಆದರೆ ಈ ಒಂದು ಆಲ್ಗೆ ಅಂತ ಏನು ಕರಿತೀವಿ ನಾವು, ಆ ಒಂದು ಪ್ಲ್ಯಾಂಟ್ಸು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ತುಂಬ ಸಹಕರಿಸ್ತವೆ. ಯಾವುವು? ನೈಟ್ರೇಟ್ ಕಂಟೆಂಟು ಮತ್ತು ಫಾಸ್ಫೇಟ್ ಕಂಟೆಂಟ್. ಆ ನದಿಯಲ್ಲಿ ನೈಟ್ರೇಟ್ ಕಂಟೆಂಟು ಫಾಸ್ಫೇಟ್ ಕಂಟೆಂಟ್ ಜಾಸ್ತಿ ಆದಂಗೆಲ್ಲ ಜಲಚರ ಸಸ್ಯಗಳ ಬೆಳವಣಿಗೆ ವೃದ್ಧಿ ಆಗುತ್ತೆ. ಜಲಚರ ಸಸ್ಯಗಳಿಗೆ ಆಕ್ಸಿಜನ್ ಪ್ರೊವೈಡಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಈ ನೀರಲ್ಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತಾ ಹೋದಂಗೆಲ್ಲ ಇಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳಿಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಅವೇನಾಗ್ತವೆ? ಸತ್ತು ಹೋಗ್ತೇವೆ ಅಂತಕ್ಕಂಥದ್ದು. ಸೊ ಇಲ್ಲಿ ಜಲಾಶಯಗಳಲ್ಲಿ ಮೇನಾಗಿ ಯುಟ್ರಿಫಿಕೇಷನ್ ಯಾವುದರಿಂದ ಆಗುತ್ತೆ ಅಂತ ಕೇಳ್ತಾ ಹೋಗೋದಾದರೆ ನೈಟ್ರೇಟ್ ಕಂಟೆಂಟು ಮತ್ತು ಫಾಸ್ಫೇಟ್ ಕಂಟೆಂಟು ಆ ಒಂದು ನೀರಿಗೆ ಸೇರೋದ್ರಿಂದ ಪೋಷಕಾಂಶಗಳು ಹೆಚ್ಚಾಗ್ತವೆ. ಯಾವಾಗ ಪೋಷಕಾಂಶಗಳು ಹೆಚ್ಚಾಗ್ತಾವಾಗ ಸಸ್ಯಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅಲ್ಲಿ ಆ ಸಸ್ಯಗಳು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಅದರಿಂದ ಒಂದು ಜಲಚರ ಸಸ್ಯಗಳು ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳು ಯಾಕೆ ಜಾಸ್ತಿ ಆದವು? ಇಲ್ಲಿರ್ತಕ್ಕಂಥ ಯಾರೊಬ್ಬ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು, ಇಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಮಳೆ ಬಂದಾಗ ಆ ಒಂದು ಲ್ಯಾಂಡಲ್ಲಿ ಯೂಸ್ ಮಾಡಿರ್ತಕ್ಕಂಥ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸಿಂದ ಆ ಕಂಟೆಂಟ್ ಈ ನೀರಿಗೆ ಬಂದು ಸೇರಿರ್ಬೋದು. ಹೀಗೆ ಟೋಟಲಾಗಿ ಏನಾಗುತ್ತೆ, ಈ ನೈಟ್ರೇಟ್ ಕಂಟೆಂಟ್ ಫಾಸ್ಫೇಟ್ ಕಂಟೆಂಟ್ ಜಾಸ್ತಿ ಆದಾಗ ಸಸ್ಯಗಳ ಬೆಳವಣಿಗೆ ಜಾಸ್ತಿಯಾಗಿ ಈ ಒಂದು ಯೂಟ್ರಿಫಿಕೇಷನ್ ಆಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಎಸ್ ಡಿಯರ್ ಆಸ್ಪಿರೆಂಟ್ಸ್, ಇಷ್ಟೊತ್ತು ನಾವು ಈ TET ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಎನ್ವಿರಾನ್ಮೆಂಟಲ್ ಸೈನ್ಸ್ ರಿಲೇಟೆಡ್ ಕ್ವಶನ್ಗಳಿಗೆ ಸಾಲ್ವ್ ಮಾಡಿದ್ವಿ. ಅದನ್ನು ಇನ್ ಡೀಟೇಲಾಗಿ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಈ ಕ್ವಶನ್ಗಳು ಬರೀ TET ಪೇಪರ್ 1ಗೆ ಸಂಬಂಧಪಟ್ಟಿದ್ದಂತೆ ಕೇಳಲ್ಲ. HSTR ಆಗಿರ್ಬೋದು, GPSTR ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಇದನ್ನು ಫೋಕಸ್ ಮಾಡಿ ಕೇಳ್ತಾರೆ. ಸೊ ಸಾಧ್ಯವಾದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಾವು ಮತ್ತೆ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಭಾಳಷ್ಟು ಇನ್ಫಾರ್ಮೇಷನ್ಗಳು ಈ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗ್ತಾವೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.